the video. Hope everyone are fine. So ಇವತ್ತಿನ ಈ ವಿಡಿಯೋದಲ್ಲಿ ಸೊ ಸೆಕೆಂಡ್ ಮಾಡೆಲ್ ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಫಿಷಿಯಲಿ ಮಾಡೆಲ್ ಪೇಪರ್ 2 ನಮ್ಮ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ, ಬಟ್ ಫಾರ್ ದ ಟೀಚರ್ಸ್ ಗ್ರೂಪ್ ಸೊ ನಮಗೆ ಸೊ ಸೈನ್ಸ್ ಪ್ರಿಪರೇಷನ್ ಎಕ್ಸಾಮಿನೇಷನ್ಗೆ ಸೊ ನಾಟ್ ಓನ್ಲಿ ಫಾರ್ ಸೈನ್ಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಸೊ ಸೆಕೆಂಡ್ ಮಾಡೆಲ್ ಪೇಪರ್ ಸೆಂಡ್ ಮಾಡಿದ್ದಾರೆ. ಸೊ ಆ ಒಂದು ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದೀರಾ. ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನ ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೇಪರ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ಹೋಪ್ ನಿಮ್ಮದಲ್ಲಿ ಆ ಪೇಪರ್ಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ಕ್ವೆಶನ್ ಪೇಪರ್ಸ್ ಟೆಲಿಗ್ರಾಮ್ ನಲ್ಲೂ ಕೂಡ ನಾನು ಪೋಸ್ಟ್ ಮಾಡಿದೀನಿ. ಸೊ ಇಫ್ ಯು ನ್ಯೂ ಟು ಮೈ ಚಾನಲ್, ಡೂ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್. ಸೊ ಲಿಂಕ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಬಹುದು ಫಾರ್ ಎನಿ ಕೈಂಡ್ ಆಫ್ ಡೌಟ್ಸ್. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾವು ಆಲ್ರೆಡಿ ಹೇಳಿದಾಗೆ, ಸೊ 7th of February ಅಂದ್ರೆ ನಾಳೆಯಿಂದ ನಿಮ್ಗೆ ಕ್ರಾಶ್ ಕೋರ್ಸಸ್ ಇರುತ್ತೆ. ಅಂದ್ರೆ ಸೈನ್ಸ್ ಫಸ್ಟ್ ಲೆಸನ್ ಇಂದ ಕಂಪ್ಲೀಟ್ ಆಗಿ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ, ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ಸ್ ಕೂಡ ಪ್ರತಿದಿನ ನಾವು ನಿಮ್ ಜೊತೆ ಶೇರ್ ಮಾಡ್ತೀವಿ. ದಟ್ ಮೀನ್ಸ್ ಡಿಸ್ಕಸ್ ಮಾಡ್ತೀನಿ ನಾನು ನಿಮ್ ಜೊತೆ. ಸೊ ಮಾರ್ನಿಂಗ್ 5:30 ಇಂದ ನಿಮ್ಗೆ ಕ್ಲಾಸಸ್ ಶುರು ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ 5:30 ಈ ಒಂದು ಮಂತ್ ನೀವು ಸ್ಯಾಕ್ರಿಫೈಸ್ ಮಾಡಿ ಟು ಸ್ಟಡಿ ಆಲ್ ದ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಮಂತ್ ಬರುವಂತ ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ ನೀವು ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸೊ ಸೈನ್ಸ್ ಕ್ಲಾಸಸ್ ಮಾರ್ನಿಂಗ್ 5:30 to ನಿಮ್ಗೆ 7 ಇರುತ್ತೆ. ಈವ್ನಿಂಗ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಇರುತ್ತೆ ಫ್ರಮ್ ದ DBS ಮ್ಯಾಥ್ ಚಾನಲ್ ಬೈ ದೀಪಾ ಮ್ಯಾಮ್. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಲೆಟ್ ಅಸ್ ನೌ ಸಾಲ್ವ್ ದ ಸೆಕೆಂಡ್ ಮಾಡೆಲ್ ಪೇಪರ್. ಓಕೆ, ಸೊ ನಾನು ಸಾಲ್ವ್ ಮಾಡುವಂತ ಎಲ್ಲಾ ಪೇಪರ್ಸು ಇಟ್ ಗಿವ್ಸ್ ಲಾಟ್ ಆಫ್ ಐಡಿಯಾಸ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಯಾವ್ದು ವಿಡಿಯೋನ ಮಿಸ್ ಮಾಡದೆ ನೀವು ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ. ಸೊ ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. So the first question is the raw materials used in the preparation of plaster of Paris ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಪ್ರಿಪೇರ್ ಮಾಡ್ತಾರೆ? ಸೊ ಜಿಪ್ಸಮ್ ಅನ್ನೋ ಒಂದು ಸಬ್ಸ್ಟೆನ್ಸ್ ನ ಹೀಟ್ ಮಾಡಿದಾಗ ನಮ್ಗೆ POP ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಜಿಪ್ಸಮ್ ಅಂಡ್ ಕಾಮನ್ ಸಾಲ್ಟ್ ಅಂತ. ದ ರೈಟ್ ಆನ್ಸರ್ ಇಸ್ ಜಿಪ್ಸಮ್. ಸೊ ಹೇಗೆ ಅಂತ ಹೇಳ್ತೀನಿ. ದ ಫಾರ್ಮುಲಾ ಆಫ್ ಜಿಪ್ಸಮ್ ಇಸ್ CaSO4 2H2O calcium sulfate with the 2 molecules of water. ಇದೇನಾಗಿದೆ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ಜಿಪ್ಸಮ್. ಈ ಜಿಪ್ಸಮ್ ನಾವು ಹೀಟ್ ಮಾಡಿದಾಗ at 373 ಕೆಲ್ವಿನ್ ಅಲ್ಲಿ ಇದನ್ನ ನಾವು ಹೀಟ್ ಮಾಡಿದಾಗ ವಿ ಗೆಟ್ CaSO4 half H2O ಅಂದ್ರೆ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಇಸ್ ದ ಫಾರ್ಮುಲಾ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಲಾಂಗ್ ವಿತ್ ದಿಸ್ ನಮ್ಗೆ ಇಲ್ಲಿರುವಂತಹ 2 molecules ಆಫ್ ವಾಟರ್ ನಲ್ಲಿ 1.5 molecules ಆಫ್ ವಾಟರ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಓಕೆ, so which is the raw material for the preparation of POP andre it is nothing but gypsum is the right answer my dear students. Let's go for the next question. I think nimge artha agide ankotini. Yes, the next question is the molecular formula of propine anta kelta idare. So propine hege identify ಮಾಡ್ತೀರಾ? First of all, prop ಅಂದ್ರೆ 3 carbon atoms ಇರಬೇಕು. Ine ಅಂದ್ರೆ alkyne group. So alkyne group ನ ಜನರಲ್ ಫಾರ್ಮುಲಾ ಬರ್ಕೊಳ್ಳಿ. If you are low, so very ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ಫಾರ್ಮುಲಾ ತಿಳ್ಕೊಳ್ಳಿ. ಓಕೆ, ಸೊ ಆಲ್ಕೈನ್ ಫಾರ್ಮುಲಾ ಏನಾಗಿದೆ, CnH2n-2 ಆಗಿದೆ. ಸೊ ಪ್ರಾಪ್ ಅಂತ ಹೇಳಿದರೆ ಸೊ ವ್ಯಾಲ್ಯೂ 3 ಆಗುತ್ತೆ. ಎಲ್ಲಿ ಎನ್ ಇದೆ ಅಲ್ಲೆಲ್ಲ 3 ಹಾಕೊಳ್ಳಿ. ಸೊ C3H2 ಆಗುತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ, C3 6 - 2 ಏನಾಗುತ್ತೆ, 4 ಆಗುತ್ತೆ. ಸೊ C3H4 ಇಸ್ ದ ಫಾರ್ಮುಲಾ ಫಾರ್ ಪ್ರೊಪೈನ್. ಸೊ ಚೆಕ್ ಮಾಡಿ ಆಪ್ಷನ್ಸ್ ಅಲ್ಲಿ C3H4 ಇದೆಯಾ? First option is C3H6, second option is C3H8, third option is C3H4, and fourth option is C2H4. So the right answer is C3H4. Option C is the right answer. So formula ಗೊತ್ತಿರಬೇಕು ನಿಮಗೆ. ಜನರಲ್ ಫಾರ್ಮುಲಾ ಗೊತ್ತಿದ್ರೆ ಆಲ್ಕೇನ್, ಆಲ್ಕೈನ್ ಅಂಡ್ ಆಲ್ಕೀನ್, ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತ ಯಾವುದೇ ಕ್ವೆಶ್ಚನ್ ಅನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಐ ಥಿಂಕ್ ಸೊ ನಿಮ್ಗೆ ಈ ಬೇಸಿಕ್ಸ್ ಎಲ್ಲ ಗೊತ್ತಿದೆ ಅನ್ಕೋತೀನಿ. ಬೇಸಿಕ್ಸ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ. ಸೊ ನಾನು ಕ್ಲಾಸ್ ಅನ್ನು ರಿವೈಸ್ ಮಾಡ್ಬೇಕಾದ್ರೆ ಎಲ್ಲಾ ಕಾನ್ಸೆಪ್ಟ್ ಮತ್ತೆ ರಿಕಾಲ್ ಮಾಡ್ತೀನಿ. ಓಕೆ, ಎಸ್. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ದ 1 mark ಕ್ವೆಶ್ಚನ್. ನಾನು ಏನಕ್ಕೆ ಈ ಪ್ಯಾರಾಗ್ರಾಫ್ ಹಾಕಿದೀನಿ ಅಂದ್ರೆ ಈ ಹೋಲ್ ಪ್ಯಾರಾಗ್ರಾಫ್ ಆನ್ಸರ್ ಅಲ್ಲ. ಈ ಪ್ಯಾರಾಗ್ರಾಫ್ ನಿಮ್ಗೆ ನೆನಪಿದ್ಯಾ, ಓದಿದೀರಾ? ಓದಿಲ್ಲ ಅಂದ್ರೆ ದಯವಿಟ್ಟು PH ರಿಲೇಟೆಡ್ ಕಾನ್ಸೆಪ್ಟ್ ಇದ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್ ಅಲ್ಲಿ ನೀವು ಓದ್ಬೇಕಾಗತ್ತೆ. ಸೊ ಕ್ವೆಶ್ಚನ್ ಏನ್ ಕೇಳಿದರೆ, ವಾಟ್ ಈಸ್ ದ ಟೂತ್ ಇನಾಮೆಲ್ ಮೇಡ್ ಅಪ್ ಆಫ್? ಯೂಶಲಿ ನೀವೇನ್ ತಿಳ್ಕೊಳ್ತೀರಾ, so if the pH of mouth is below 5.5, so what happens or what is the condition of the tooth? Okay, or ಈ ರೀತಿ ಕ್ವೆಶ್ಚನ್ಸ್ ಅನ್ನ ನೀವು ಯೂಶಲಿ ಓದಿರ್ತೀರಾ. ಸೊ ಟೂತ್ ಎನಾಮಲ್ ಏನ್ರಿಂದ ಮಾಡಿರ್ತಾರೆ ಅನ್ನೋ ಕ್ವೆಶ್ಚನ್ ಅನ್ನ ರೇರ್ ಆಗಿ ಕೇಳ್ತಾರೆ. ಸೊ PH ಆಫ್ ಟೂತ್ ಡಿಕೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ನೀವು ಓದ್ಕೊಳ್ಬೇಕು.
ಸೊ ಟೂತ್ ಇನಾಮಲ್ ಈಸ್ ಮೇಡ್ ಅಪ್ ಆಫ್ ಏನ್ರಿಂದ, ಈ ಪ್ಯಾರಾಗ್ರಾಫ್ ಅಲ್ಲೇ ಆನ್ಸರ್ ಇದೆ. ಈ ಪ್ಯಾರಾಗ್ರಾಫ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ ಆನ್ಸರ್ ಎಲ್ಲಿದೆ ಅಂದ್ರೆ ಸೆಕೆಂಡ್ ಲೈನ್ ಇದೆ. ನೀವು ನೋಡಿ, ಟೂತ್ ಇನಾಮಲ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಕೊಟ್ಟಿದ್ದಾರೆ, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಕ್ಯಾಲ್ಸಿಯಂ ಫಾಸ್ಫೇಟ್. ಸೊ ಯು ಕ್ಯಾನ್ ಐದರ್ ರೈಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಸೊ ಇದನ್ನಾದ್ರೂ ಬರಿಬಹುದು, ಅಥವಾ ಯು ಕ್ಯಾನ್ ರೈಟ್ ಕ್ಯಾಲ್ಸಿಯಂ ಫಾಸ್ಫೇಟ್. ಎರಡರಲ್ಲಿ ಒಂದು ಆನ್ಸರ್ ನ ನೀವು ಚೂಸ್ ಮಾಡ್ಕೊಳ್ಳಿ, ಬಟ್ ಯು ಮಸ್ಟ್ ರೀಡ್, ಈ ಪ್ಯಾರಾಗ್ರಾಫ್ ನ ಓದಿರ್ಬೇಕು. ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? ಕ್ಯಾಲ್ಸಿಯಂ ಫಾಸ್ಫೇಟ್. ಕ್ಯಾಲ್ಸಿಯಂ ಫಾಸ್ಫೇಟ್ ಇಸ್ ದ ಆನ್ಸರ್. ಓಕೆ, ಸೊ ಯು ಮಸ್ಟ್ ನೋ ಚಿಲ್ಡ್ರನ್, textbook is very important to get full marks in science examination. Okay, full marks ನೀವು ತಗೊಳ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ನ ಕಂಪ್ಲೀಟ್ ಆಗಿ ನೀವು ಓದಿರ್ಬೇಕು. Yes, so let's now go for the next question. ಈ ಕ್ವೆಶ್ಚನ್ ಅಂತೂ ನಾನು ಸಾಲ್ವ್ ಮಾಡಿರುವಂತ 4 ಕ್ವೆಶ್ಚನ್ ಪೇಪರ್ಸ್ ಅಲ್ಲೂ ಇತ್ತು. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಕೊಳ್ಳಿ. ಆಲ್ ದ ಲಾಸ್ ಆರ್ ಇಂಪಾರ್ಟೆಂಟ್, ಎನಿ ಒನ್ ಲಾ ವಿಲ್ ಬಿ ಆಸ್ಕ್. ಮೆಂಡೆಲಿವ್ ಪೀರಿಯಾಡಿಕ್ ಲಾ ಕೇಳಿದ್ದಾರೆ. ಸೊ ನಾನು ಮತ್ತೆ ಆನ್ಸರ್ ನ ಬರೆಯೋದಿಲ್ಲ, ಇಲ್ಲಿ ನಿಮ್ಗೆ ಹೇಳ್ತೀನಿ. ವಾಟ್ ಈಸ್ ದ ಲಾ? The law says that the properties of the elements are the periodic functions of their atomic number anta helutte. The properties of the elements are the periodic functions of their atomic number anta helutte. Mendeleev's periodic table mass anta helutte. Modern periodic table number anta helutte. Mendeleev's periodic table mass anta helutte. Just small confusion, my dear students. So Mendeleev's periodic table is talking all about atomic mass ಬಗ್ಗೆ ಹೇಳುತ್ತೆ. ಓಕೆ, ಬಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿದಾಗ ಅಟಾಮಿಕ್ ನಂಬರ್ ಬಗ್ಗೆ ಹೇಳುತ್ತೆ. ಸೊ ಸ್ಟೇಟ್ಮೆಂಟ್ ಎರಡು ಕೂಡ ಒಂದೇನೆ. ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅನ್ನೋದು ಮೆಂಡೆಲಿವ್ ಪೀರಿಯಾಡಿಕ್ ಲಾ ಆಗಿದೆ. ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ನಂಬರ್ ಅಂತ ಹೇಳೋದು ಮಾಡರ್ನ್ ಪೀರಿಯಾಡಿಕ್ ಲಾ ಆಗಿದೆ. ಸೊ ಎರಡು ಲಾನು ಕೂಡ ತಿಳ್ಕೊಳ್ಳಿ. ಸ್ಲೈಟ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾಕಂದ್ರೆ ನಾವು ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಓದ್ಬೇಕು. ಸೊ ನನ್ಗಾಗಿ ಕನ್ಫ್ಯೂಷನ್ ಎಕ್ಸಾಮ್ ಅಲ್ಲಿ ನಿಮ್ಗೂ ಕೂಡ ಆಗ್ಬೋದು. ಸೊ ಕ್ವೆಶ್ಚನ್ ಅನ್ನ ಪ್ರಾಪರ್ ಆಗಿ ಓದಿ ಆನ್ಸರ್ ಮಾಡಿ. ಫೈನ್. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಈಸ್ ನಾವು 2 marks ಕ್ವೆಶ್ಚನ್. ಸೊ ಡಯಾಗ್ರಾಮ್ ಕೇಳ್ತಾರೆ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೇಳ್ಬೋದು, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಕೇಳ್ಬೋದು, ಅಥವಾ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಸೊ ಎಲ್ಲಾ ಡಯಾಗ್ರಾಮ್ಸ್ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಮಾರ್ಕ್ಸ್. ಇಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೇಳಿದ್ದಾರೆ ಫ್ರಮ್ ದ ಲೆಸನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್. ಓಕೆ, ಸೊ ಇದರಲ್ಲಿ ನೀವು ಲೇಬಲ್ ಮಾಡಬೇಕಾಗಿರುವಂತಹ ಪಾರ್ಟ್ಸ್ ಬಂದು ಕ್ಯಾಥೋಡ್ ನ ನೀವು ಲೇಬಲ್ ಮಾಡಬೇಕು. ಅಂಡ್ ಎಲ್ಲಿ ಆಕ್ಸಿಜನ್ ಲಿಬರೇಟ್ ಆಗುತ್ತೆ ಆ ಒಂದು ಪಾರ್ಟ್ ನ ಕೂಡ ನೀವು ಲೇಬಲ್ ಮಾಡಬೇಕಾಗುತ್ತೆ. ಎಸ್, ಲೆಟ್ ಅಸ್ ನೌ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ನೇಮ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಸೊ ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ಫಾರ್ಮುಲಾ ಬರ್ಕೊಳ್ಳೋಣ. ಸೋಡಿಯಂ ಸಲ್ಫೇಟ್ ಫಾರ್ಮುಲಾ Na2SO4, ಬೇರಿಯಂ ಸಲ್ಫೇಟ್ ಫಾರ್ಮುಲಾ BaSO4. ಬೇರಿಯಂ ಕ್ಲೋರೈಡ್ ಅಲ್ವಾ, ಸೊ ಬೇರಿಯಂ ಕ್ಲೋರೈಡ್ ಫಾರ್ಮುಲಾ BaCl. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಪ್ರತಿಯೊಂದು ಫಾರ್ಮುಲಾನು ಗೊತ್ತಿರಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಪ್ರತಿಯೊಂದು ಫಾರ್ಮುಲಾಸು ಕೂಡ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಸೊ ಏನ್ ಕೇಳ್ತಾ ಇದಾರೆ ಇಲ್ಲಿ? ಸೊ ಸೋಡಿಯಂ ಸಲ್ಫೈಡ್ ಕಂಬೈನ್ ವಿತ್ ಬೇರಿಯಂ ಕ್ಲೋರೈಡ್. ಸೊ ಸೋಡಿಯಂ ಸಲ್ಫೇಟ್ ಫಾರ್ಮುಲಾ Na2SO4, ಬೇರಿಯಂ ಕ್ಲೋರೈಡ್ ಫಾರ್ಮುಲಾ ಇಸ್ BaCl2 ಆಗಿದೆ. ಓಕೆನಾ? ಸೊ ಇದನ್ನ ನೋಡಿ, ಸೊ Na ಅನ್ನೋದನ್ನ A ಅಂತ ಕನ್ಸಿಡರ್ ಮಾಡಿ, ಸಲ್ಫೇಟ್ ಅನ್ನೋದನ್ನ B ಅಂತ ಕನ್ಸಿಡರ್ ಮಾಡಿ, ಬೇರಿಯಂ ಅನ್ನೋದನ್ನ C ಅಂತ ಕನ್ಸಿಡರ್ ಮಾಡಿ, ಕ್ಲೋರಿನ್ ಅನ್ನೋದನ್ನ D ಅಂತ ಕನ್ಸಿಡರ್ ಮಾಡಿ. ಸೊ ಏನಾಗ್ತಾ ಇದೆ, ಸಲ್ಫೇಟ್ ಅಂಡ್ ಕ್ಲೋರಿನ್ ಅನ್ನೋದು ಇಲ್ಲಿ ಆಕ್ಚುಲಿ ಅಯಾನ್ಸ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ ಇಲ್ಲಿ. ಸೊ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಅಂಡ್ ಇಲ್ಲಿ ನಮ್ಗೆ ಫಾರ್ಮ್ ಆಗಂತದ್ದು ಬೇರಿಯಂ ಸಲ್ಫೇಟ್. ಸೋಡಿಯಂ ಕ್ಲೋರೈಡ್ ಮತ್ತೆ ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಿದ್ರೆ ವಾಟ್ ಕೈಂಡ್ ಆಫ್ ರಿಯಾಕ್ಷನ್? ಇದು ನಮ್ಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಓಕೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಾ ಇದ್ರೆ we will call that as the double displacement reaction. Okay, so this is the equation. So ಯಾವುದೇ equation ಬರಿಬೇಕಾದ್ರೂ ಬ್ಯಾಲೆನ್ಸ್ ಮಾಡಬೇಕು. ಚೆಕ್ ಮಾಡಿ, how many atoms of sodium are in the reactant side? 2 atoms. How many atoms of sodium are there in the product side? There is only 1 atom. So to balance 2 ಬರ್ಕೊಳ್ಳಿ in front of sodium. So ಈಗ Na2 ಆಯ್ತು, ಇಲ್ಲೂ ಕೂಡ Na2 ಇದೆ. S ನೋಡಿ, ಸಲ್ಫರ್ 1 atom ಇದೆ, ಇಲ್ಲೂ ಕೂಡ ಸಲ್ಫರ್ 1 atom ಇದೆ. ಆಕ್ಸಿಜನ್ 4 atoms ಇದೆ, ಇಲ್ಲೂ ಕೂಡ ಆಕ್ಸಿಜನ್ 4 atoms ಇದೆ. ಬೇರಿಯಂ 1 atom ಇದೆ, ಇಲ್ಲೂ ಕೂಡ 1 atom ಇದೆ. ಕ್ಲೋರಿನ್ ಇಲ್ಲಿ 2 atom ಇದೆ, ಇಲ್ಲೂ ಕೂಡ 2 into Cl 2 into Na. ಈ 2 ಅನ್ನೋದು ಎರಡಕ್ಕೂ ಕೂಡ ಮಲ್ಟಿಪ್ಲೈ ಆಗೋದ್ರಿಂದ 2 ಕ್ಲೋರಿನ್ ಆಟಮ್ಸ್ ಇದೆ. ಓಕೆನಾ? ಸೊ 2 ಜಸ್ಟ್ ಬರೆಯೋದ್ರಿಂದ NaCl ಮುಂದೆ ಏನಾಗುತ್ತೆ, ಇದು ಬ್ಯಾಲೆನ್ಸ್ ಆಗುತ್ತೆ.
ಸೊ ಬೈ ಜಸ್ಟ್ ರೈಟಿಂಗ್ 2 ಇನ್ ಫ್ರಂಟ್ ಆಫ್ ಎನ್ ಏನಾಗುತ್ತೆ, ಈ ಈಕ್ವೇಶನ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಎಸ್ ಫೈನ್. ಐ ಥಿಂಕ್ ಯು ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ ಅಂತ ಕೇಳ್ತಾ ಇದ್ರ. ಸೊ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ನ, ಸೊ ಅಲ್ಲೇ ನಿಮ್ಗೆ ಯಾವ್ಯಾವ ಕಾನ್ಸೆಪ್ಟ್ ಎಕ್ಸಾಮ್ ಅಲ್ಲಿ ಯೂಶಲಿ ಕೇಳ್ತಾರೆ, ಸೊ ಎಷ್ಟು ವೆರೈಟಿ ಆಫ್ ಕ್ವಶನ್ಸ್ ನ ಕೇಳ್ತಾರೆ, ಇದನ್ನೆಲ್ಲ ನಿಮ್ಗೆ ಹಿಂಟ್ಸ್ ಕೊಡ್ತಾ ಬರ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಎಸ್. Let us now go for the next question. So the next question is, what are oxidation and reduction reaction? Write them with an example anta kelidare. So oxidation reaction andre enu? Oxidation reaction is nothing but addition of oxygen. See, addition of oxygen and removal of hydrogen. Addition of oxygen and removal of hydrogen anna ನಾವು oxidation ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ರಿಡಕ್ಷನ್ ಅಂದ್ರೆ ಏನು? ರಿಡಕ್ಷನ್ ಅಂದ್ರೆ ಇಟ್ ಇಸ್ ಜಸ್ಟ್ ಆಪೋಸಿಟ್ ಟು ಆಕ್ಸಿಡೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ರಿಡಕ್ಷನ್ ಅಂದ್ರೆ ಏನಾಗುತ್ತೆ? ಅಡಿಷನ್ ಆಫ್ ಹೈಡ್ರೋಜನ್ ಅಂಡ್ ರಿಮೂವಲ್ ಆಫ್ ಏನಾಗುತ್ತೆ? ರಿಮೂವಲ್ ಆಫ್ ಆಕ್ಸಿಜನ್ ಆಗುತ್ತೆ. ಸೊ ದಿಸ್ ಇಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಎಕ್ಸಾಂಪಲ್ ಹೇಗೆ? ಸೊ ಲೆಟ್ ಅಸ್ ನೌ ರೈಟ್ ಒನ್ ಎಕ್ಸಾಂಪಲ್. ಸೊ ನಮ್ಗೆ ಗೊತ್ತಿರುವಂತ ಎಕ್ಸಾಂಪಲ್, ಫ್ರೀಕ್ವೆಂಟ್ ಆಗಿ ಕೇಳುವಂತ ಎಕ್ಸಾಂಪಲ್ ಏನಂದ್ರೆ, ಕಾಪರ್ ನ ಬರ್ನ್ ಮಾಡಿದ್ರೆ ಏನ್ ಬೇಕು? ಬರ್ನ್ ಮಾಡಕ್ಕೆ ಆಕ್ಸಿಜನ್ ಬೇಕು. when we burn copper in the presence of oxygen we get copper oxide. ಈ ಕಾಪರ್ ಆಕ್ಸೈಡ್ ನ ಮತ್ತೆ ನಾವು ಹೈಡ್ರೋಜನ್ ಜೊತೆ ಫ್ಲಶ್ ಮಾಡಿದ್ರೆ ಏನಾಗುತ್ತೆ? ಕಾಪರ್ ಡಿಸ್ಪ್ಲೇಸ್ ಆಗುತ್ತೆ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಏನೇನ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಸೀಕ್ವೆನ್ಸ್ ಅಲ್ಲಿ ನೋಡಿ, ಕಾಪರ್ ಈಸ್ ಆಕ್ಸಿಡೈಸ್ಡ್. ಯಾಕೆ ಆಕ್ಸಿಡೈಸ್ ಆಗಿದೆ ನೋಡಿ? ಕಾಪರ್ ಏನಾಗ್ತಾ ಇದೆ? ಆಕ್ಸಿಜನ್ ಅನ್ನ ಆಡ್ ಮಾಡ್ಕೊಳ್ತಾ ಇದೆ. ಸೊ ದಿಸ್ ಇಸ್ ಆಕ್ಸಿಡೇಷನ್. ಇದನ್ನ ಏನಂತ ಹೇಳ್ತೀವಿ? ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಕೇಸ್ ಅಲ್ಲಿ ನೋಡಿ, ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ? ಕಾಪರ್ ಆಗ್ತಾ ಇದೆ, ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ನಾವೇನಂತ ಹೇಳ್ತೀವಿ? ರಿಡಕ್ಷನ್ ಅಂತ ಹೇಳ್ತೀವಿ. ಅಂಡ್ ಈ ಈಕ್ವೇಶನ್ ಅಲ್ಲಿ ಆಕ್ಸಿಡೇಷನ್ ಕೂಡ ಆಗ್ತಾ ಇದೆ. ದಿ ಹೈಡ್ರೋಜನ್ ಇಸ್ ಆಡೆಡ್ ಬೈ ಆಕ್ಸಿಜನ್. ಇಲ್ಲಿ ಏನಾಗ್ತಾ ಇದೆ? ಇಲ್ಲೂ ಕೂಡ ಆಕ್ಸಿಡೇಷನ್ ಆಗ್ತಾ ಇದೆ. ಸೊ ನೋಡ್ಕೊಳ್ಬಹುದು ನೀವು, ಈ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಓಕೆ, ಸೊ ಇಂಥ ರಿಯಾಕ್ಷನ್ ಅನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ನಾವು ಐ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ನಿಮ್ಗೊಂದು ಕ್ವೆಶನ್ ಇದೆ. ಸೊ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್. ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಾ ಇದೆ ಅಂತ ಹೇಳಿ. ಯಾರು ಫಸ್ಟ್ ಆನ್ಸರ್ ಹೇಳ್ತೀರಾ ಅವ್ರ ಹೆಸರನ್ನ ನಾನು ಇಲ್ಲಿ ಓದ್ತೇನೆ. ಸೊ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಇನ್ ದ ಸೆಕೆಂಡ್ ಇಕ್ವೇಶನ್. ಯಾವ ಸಬ್ಸ್ಟೆನ್ಸ್ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಆಕ್ಸಿಡೈಸ್ ಆಗ್ತಾ ಇದೆ? ಓಕೆ, ದ ರೈಟ್ ಆನ್ಸರ್, ಫಸ್ಟ್ ಆನ್ಸರ್ ಆಕ್ಚುಲಿ ರಂಗಸ್ವಾಮಿ ಅನ್ನೋರು ಕೊಟ್ಟಿದ್ದಾರೆ, ಕಾಪರ್ ಆಕ್ಸೈಡ್ ಅಂತ ಅಲ್ಲ. ಹರ್ಷ ಅನ್ನೋರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಅಂತ. ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಸೊ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಇಕ್ವೇಶನ್ ಅಲ್ಲಿ ಕಾಪರ್ ಆಕ್ಸೈಡ್ ಅಂತ ಹೇಳಿರೋರು ಯಾಕೆ ಅದು ರಾಂಗ್ ಅಂತ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನ್ ಹೇಳಿದ್ದು ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್, ಅಂದ್ರೆ ಯಾವುದು ಆಕ್ಸಿಜನ್ ಅನ್ನ ಆಡ್ ಮಾಡ್ಕೊಳ್ತಾ ಇದೆ ಅಂತ ನಾನು ಕೇಳಿದ್ದು. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ನಾನು ಕೇಳಿದ್ದು ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ಪ್ರಾಬಬಲಿ ರಂಗಸ್ವಾಮಿ, ಐ ಥಿಂಕ್ ಯು ಹ್ಯಾವ್ ಟೋಲ್ಡ್ ಫಾರ್ ಫಸ್ಟ್. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಹೈಡ್ರೋಜನ್ಗೆ ಏನಾಗ್ತಾ ಇದೆ? ಆಕ್ಸಿಜನ್ ಆಡ್ ಆಗ್ತಾ ಇದೆ. ಸೊ ಹೈಡ್ರೋಜನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಹೈಡ್ರೋಜನ್ ಏನಾಗ್ತಾ ಇದೆ? ಆಕ್ಸಿಡೈಸ್ ಆಗ್ತಾ ಇದೆ. ಓಕೆ, ಸೊ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಈಸ್, ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ ಅಂತಂದ್ರೆ ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಾ ಇದೆ. ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ? ಕಾಪರ್ ಆಕ್ಸೈಡ್ ರೆಡ್ಯೂಸ್ ಆಗ್ತಾ ಇದೆ. ಯಾಕೆಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ ಕಾಪರ್ ಆಕ್ಸೈಡ್ ಅಲ್ಲಿ. ಸೊ ಇದು ರೆಡ್ಯೂಸ್ ಆಗ್ತಾ ಇದೆ. ಸೊ ಯು ಮಸ್ಟ್ ನೋ ಆಕ್ಸಿಡೈಸ್ ಯಾವ್ದಾಗ್ತಾ ಇದೆ, ರೆಡ್ಯೂಸ್ ಯಾವ್ದಾಗ್ತಾ ಇದೆ ಅಂದ್ರೆ ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಫೈನ್. Okay, now let's go for the next question. Next question ನೋಡಿ, what happens to the atomic size and the ionization energy in a modern periodic table as we move across and down the group? ಎರಡು ಕೇಳಿದ್ದಾರೆ. ಅಟಾಮಿಕ್ ಸೈಜ್ ಮೆನಿ ಟೈಮ್ಸ್ ಐ ಟೋಲ್ಡ್, ನೆನ್ನೆನೂ ಕೂಡ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದು ಕ್ವಶನ್ ಪೇಪರ್ ಅಲ್ಲಿ. ಅಟಾಮಿಕ್ ಸೈಜ್ ಏನಾಗುತ್ತೆ? ಓಕೆ, ಅಟಾಮಿಕ್ ಸೈಜ್ ಲೆಫ್ಟ್ ಇಂದ ರೈಟ್ ಗೆ, ಲೆಫ್ಟ್ ಟು ರೈಟ್ ಏನಾಗುತ್ತೆ? ಡೌನ್ ದ ಗ್ರೂಪ್ ಅಂದ್ರೆ ಟಾಪ್ ಟು ಬಾಟಮ್, ಡೌನ್ ದ ಗ್ರೂಪ್ ಅಥವಾ ಡೌನ್ ಎ ಗ್ರೂಪ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಲೆಫ್ಟ್ ಟು ರೈಟ್ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಿಕ್ರೀಸಸ್. ನಮ್ ಲೆಫ್ಟ್ ಟು ರೈಟ್. ಯಾಕೆ? ನಾನು ಆಲ್ರೆಡಿ ಹೇಳಿದೀನಿ, effective nuclear charge increases, attraction between the nucleus and the outermost orbit's energy increases. Down the group ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ
ಶೆಲ್ಸ್ ಆಡ್ ಆಗ್ತಾ ಹೋಗುತ್ತೆ. ನಿನ್ನೆ ಕ್ಲಾಸಲ್ಲಿ ನನಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಅಂತ ತಿಳ್ಕೊಳ್ಬೇಕು. ಓಕೆ, ದಿ ಅಯೋನೈಸೇಷನ್ ಎನರ್ಜಿ ಅಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ the amount of energy required to remove an electron from an isolated atom or a molecule ಅಂತ ಹೇಳ್ತೀವಿ. The amount of energy required to remove an electron, okay, from an isolated atom or a molecule ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಎಲೆಕ್ಟ್ರಾನ್ಸ್ ರಿಮೂವ್ ಆಗೋದು ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಎಲೆಕ್ಟ್ರಾನ್ಸ್ ರಿಮೂವ್ ಆಗೋದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಯನೈಸೇಷನ್ ಎನರ್ಜಿ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಎಲೆಕ್ಟ್ರಾನ್ಸ್ ಲೂಸ್ ಆಗೋದು ಸ್ಟಾಪ್ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ ಹೋದ್ರೆ ಇನ್ಕ್ರೀಸ್ ಆಗುತ್ತೆ, ಟಾಪ್ ಇಂದ ಬಾಟಮ್ ಹೋದ್ರೆ ಡಿಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಎಲೆಕ್ಟ್ರಾನ್ಸ್ ಈಸಿಯಾಗಿ ಲೂಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಯೋನೈಸೇಷನ್ ಎನರ್ಜಿ. ಸೊ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಅಯೋನೈಸೇಷನ್ ಎನರ್ಜಿ? ಅಮೌಂಟ್ ಆಫ್ ಎನರ್ಜಿ required to remove an electron. Amount of energy required to remove an electron. So left ಇಂದ ರೈಟ್ ಗೆ, ಸೊ L to R ಅಂತ ಬರಿತೀನಿ. ಲೆಫ್ಟ್ ಇಂದ ರೈಟ್ ಗೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ಎನರ್ಜಿ ಜಾಸ್ತಿ ಬೇಕು ರಿಮೂವ್ ಆಗಕ್ಕೆ. ಆಗ್ತಿದ್ಯಾ? ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಡೌನ್ ದ ಗ್ರೂಪ್ ಹೋದ್ರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಈಸಿಯಾಗಿ ಎಲೆಕ್ಟ್ರಾನ್ಸ್ ನಾವು ರಿಮೂವ್ ಮಾಡಬಹುದು. ಓಕೆ, ಎಸ್. So let's now go for the next 2 marks question, my dear students. ನೋಡಿ, 3 mark question, sorry, not 2 mark. Draw a diagram showing the action of steam on metal. 3 marks ಗೆ ಕೇಳಿದ್ದಾರೆ. ಸೊ ಈ ಡಯಾಗ್ರಾಮ್ ನ ಕಲ್ತ್ಕೊಳ್ಳಿ. ಡಯಾಗ್ರಾಮ್ಸ್ ನಾನೀಗ ಬರೆದು ತೋರಿಸೋದಿಲ್ಲ, ಎಲ್ಲ ಡಯಾಗ್ರಾಮ್ಸ್ಗೂ ಇಂಪಾರ್ಟೆನ್ಸ್ ಕೊಡಿ. ಸೊ ನೆಕ್ಸ್ಟ್, ವೈ ಡಸ್ ಕಾಪರ್ ಪ್ಲೇಟ್ ಎಕ್ಸ್ಪೋಸ್ ಟು ಏರ್ ಪ್ರೊಡ್ಯೂಸಸ್ ಅ ಗ್ರೀನ್ ಕೋಟಿಂಗ್? ಏನಾಗುತ್ತೆ, ಕಾಪರ್ ಇದೆ, ಈ ಕಾಪರ್ ನ ನಾವು ಏರ್ ಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಏರ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಗ್ಯಾಸ್, ವಾಟರ್ ವೇಪರ್ಸ್ ಅಂತ ಹೇಳ್ಬೋದು. ಓಕೆ, then carbon dioxide, moist carbon dioxide ಜೊತೆ copper react ಆಗುತ್ತೆ, and it also react with oxygen. So basically copper react with moist carbon dioxide, oxygen and the water molecules present in the atmosphere. As a result of it ಏನಾಗುತ್ತೆ ಅಂದ್ರೆ copper carbonate and copper hydroxide ಫಾರ್ಮ್ ಆಗುತ್ತೆ. ಈ ಗ್ರೀನ್ ಕಲರ್ ಲೇಯರ್ ಏನು ಅಂದ್ರೆ that is nothing but the copper carbonate. Copper carbonate is a green color layer which is formed over the copper when it is exposed to the air. Okay, so that is why the copper metal when it is exposed to air it turns green ಆಗುತ್ತೆ. ಈ process ನಾವ್ ಏನಂತ ಕರಿತೀವಿ ಅಂದ್ರೆ we will call this process as corrosion. Corrosion ಅಂದ್ರೆ ಏನು? So metals damage ಆಗುತ್ತೆ. Okay, corrosion is different to rusting is different to, my dear students, you must know. So metals undergo damage, that process is called as corrosion. ಅದನ್ನ ನಾವು corrosion ಅಂತ ಹೇಳಿ ಕರಿತೀವಿ. Yes. So this equation you must know, children. Copper is reacting with water, moist carbon dioxide and oxygen. As a result of it, it forms copper hydroxide and copper carbonate. So copper carbonate is the green color layer, which is formed over the copper. Yes, let's go for the next question. ಇದು 3 marks ಆಗಿರೋದ್ರಿಂದ sub questions ಇದೆ ಇದರಲ್ಲಿ. List the constituents of soldering of metal. ಈ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ನಿಮ್ಗೆ ಏನ್ ಕೇಳಿದ್ದಾರೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಅಲಾಯ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ನಿಮ್ಗೆ ಸಾಲ್ಡರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆನಾ? ಸೊ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸಾಲ್ಡರಿಂಗ್ ಅ ಮೆಟಲ್ ಅಂಡ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಸಾಲ್ಡರಿಂಗ್ ಅ ಮೆಟಲ್ ಅಂತ ಕೇಳಿದ್ದಾರೆ. ಸಾಲ್ಡರ್ ಇಸ್ ಮೇಡ್ ಅಪ್ ಆಫ್ ವಾಟ್? ದಿ ಸಾಲ್ಡರ್ ಇಸ್ ಮೇಡ್ ಅಪ್ ಆಫ್ ದ ಅಲಾಯ್ಸ್ ಕಾಲ್ಡ್ lead and tin. ಓಕೆ, solder is equals to lead, that is Pb plus tin. Okay, so lead ಮತ್ತೆ tin ಇಂದ ಮಾಡಿದ್ದಾರೆ. lead and tin is the components, that is alloys of solder. So ಇದರ characteristic property ಏನು ಅಂತಂದ್ರೆ, the solder has a low melting point. It is having low melting point. So that is why it is very suitable to make the welding. It is very suitable to make the weldings. Electrical shop ಅಂದ್ರೆ electrical wires ನ soldering ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಯೂಸ್ ಮಾಡ್ತಾರೆ, because it has a low melting point. ಅರ್ಥ ಆಯ್ತಾ? ಸೊ ವೆರಿ ಈಸಿ, ಮೈ ಡಿಯರ್ ಸ್ಟೂಡೆಂಟ್ಸ್. ತಿಳ್ಕೊಳ್ಳಿ, ಆ ಕಾನ್ಸೆಪ್ಟ್ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಡಸ್ ದ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ವೆನ್ ಅ ಫೆರಸ್ ಸಲ್ಫೇಟ್ ರಿಯಾಕ್ಟ್ ವಿತ್ ಕಾಪರ್ ಅಂತ ಕೇಳಿದ್ದಾರೆ. ದಿ ಫೆರಸ್ ಸಲ್ಫೇಟ್ FeSO4 ಕಾಪರ್ ಜೊತೆ ರಿಯಾಕ್ಟ್ ಆಗುತ್ತಾ ಅಂತ ಕೇಳಿದ್ದಾರೆ. ಓಕೆ, ಫೆರಸ್ ಸಲ್ಫೇಟ್ ಕಾಪರ್ ಜೊತೆ ರಿಯಾಕ್ಟ್ ಆಗುತ್ತಾ ಅಂತ ಕೇಳಿದ್ದಾರೆ.
ಆಕ್ಚುಲಿ ಯಾವ ಮೆಟಲ್ ಇಲ್ಲಿ ಮೋರ್ ರಿಯಾಕ್ಟಿವ್, ಯಾವ್ದು ಲೆಸ್ ರಿಯಾಕ್ಟಿವ್ ಅಂತ ತಿಳ್ಕೊಳ್ಬೇಕು. ಐರನ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್. Iron is more reactive compared to copper. So copper does not have the capacity to displace the iron from the iron sulfate or ferrous sulfate. So does the displacement reaction takes place here? No. Enagalla? No. Displacement reaction does not take place. Does not take place. Yake does not take place? Yake andre ನೀವು ಬರಿಬೇಕು ಇಲ್ಲಿ copper being less reactive. Copper ಏನಾಗಿದೆ ಲೆಸ್ ರಿಯಾಕ್ಟಿವ್ ಆಗಿದೆ. ಸೊ ಇಟ್ ಕೆನಾಟ್ ಡಿಸ್ಪ್ಲೇಸಸ್ ದ ಐರನ್ ಫ್ರಮ್ ದ ಐರನ್ ಸಲ್ಫೇಟ್. ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್, ಅದರಿಂದ ಇದು ಐರನ್ ಅನ್ನ ಐರನ್ ಸಲ್ಫೇಟ್ ಇಂದ ಡಿಸ್ಪ್ಲೇಸ್ ಮಾಡೋಕೆ ಆಗೋದಿಲ್ಲ. ಇಸ್ ಇಟ್ ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಕೇಳಿದರೆ ಇನ್ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಡಿಫ್ರೆನ್ಶಿಯೇಟ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ರೋಸ್ಟಿಂಗ್ ಕ್ಯಾಲ್ಸಿನೇಷನ್ ಬಹಳನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನನ್ನ ಕ್ರಾಶ್ ಕೋರ್ಸ್ ನಲ್ಲಿ. ಈಗ ಕೇಳ್ತಾ ಇರೋದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಲ್ಲಿ ರೋಸ್ಟಿಂಗ್ ಅಂದ್ರೆ ಏನು, ಕ್ಯಾಲ್ಸಿನೇಷನ್ ಅಂದ್ರೆ ಏನು. ನೆನ್ಪಿಟ್ಕೊಳ್ಳಿ, ಒಂದು ಸ್ಮಾಲ್ ಟ್ರಿಕ್ ಏನಂದ್ರೆ ಕ್ಯಾಲ್ಸಿನೇಷನ್ ಅನ್ನ ನಾವು ಕಾರ್ಬೋನೇಟ್ ಓರ್ಗೆ ಮಾಡ್ತೀವಿ. C ಕ್ಯಾಲ್ಸಿನೇಷನ್ ಅನ್ನ ಕಾರ್ಬೋನೇಟ್ ಓರ್ಗೆ ಮಾಡ್ತೀವಿ. ಓಕೆನಾ? ದಿ ಕ್ಯಾಲ್ಸಿನೇಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಅ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಆರ್ ಇನ್ ದ ಆಬ್ಸೆನ್ಸ್ ಆಫ್ ಏರ್ ಫಾರ್ ದ ಕಾರ್ಬೋನೇಟ್ ಓರ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಜಿಂಕ್ ಕಾರ್ಬೋನೇಟ್ ಇದೆ. ಜಿಂಕ್ ಕಾರ್ಬೋನೇಟ್ ನ ನಾವೇನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ ಇನ್ ದ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಸೊ ದಟ್ ನಮ್ಗೆ ಏನ್ ಸಿಗುತ್ತೆ, ಜಿಂಕ್ ಆಕ್ಸೈಡ್ ಸಿಗುತ್ತೆ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕ್ಯಾಲ್ಸಿನೇಷನ್ ಇಸ್ ಡನ್ ಫಾರ್ ಕಾರ್ಬೋನೇಟ್ ಓರ್. C ನೆನ್ಪಿಟ್ಕೊಳ್ಳಿ, ಒಂದು ಸಿಂಪಲ್ ಟ್ರಿಕ್. ರೋಸ್ಟಿಂಗ್ ಏನ್ ಮಾಡ್ತೀವಿ, ರೋಸ್ಟಿಂಗ್ ಇಸ್ ಡನ್ ಫಾರ್ ದ ಸಲ್ಫೈಡ್ ಓರ್. ಒಂದನ್ನ ನೆನ್ಪಿಟ್ಕೊಳ್ಳಿ, C. ಸೊ ಕ್ಯಾಲ್ಸಿನೇಷನ್ ಕಾರ್ಬೋನೇಟ್ ಆದ್ರೆ ಅಪೋಸಿಟ್ ಏನಿದೆ ನಮ್ಗೆ, ಸೊ ರೋಸ್ಟಿಂಗ್ ಇದೆ, ದಟ್ ಇಸ್ ಡನ್ ಫಾರ್ ದ ಸಲ್ಫೈಡ್ ಓರ್. ಓಕೆನಾ? ದಿ ರೋಸ್ಟಿಂಗ್ ಇಸ್ ದ ಪ್ರೋಸೆಸ್ where we can see the conversion of sulfide ore into its oxide ore in the strong heating of air. And we need more amount of air for the roasting. So heating strongly in the excess of air anta heltivi. So example nodi, zinc sulfide ide. Zinc sulfide na navu ಏನು ಮಾಡ್ತೀವಿ, by providing excess of oxygen we heat it. So ಆಗ ನಮಗೆ ಸಿಗುತ್ತೆ zinc oxide and sulfur dioxide. ನೋಡಿ, zinc ಅಲ್ಲಿ ಇರುವಂತ ಸಲ್ಫರ್ ಏನಾಗ್ತಾ ಇದೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ, ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಇಂದ, ಒನ್ ಆಟಮ್ ಆಫ್ ಆಕ್ಸಿಜನ್ ಇಂದ. ಆಕ್ಸಿಜನ್ ಮಾಲಿಕ್ಯೂಲ್ ಇದೆ ಅಲ್ವಾ ಇಲ್ಲಿ, ಸೊ ಅಲ್ಲಿರುವಂತ ಒನ್ ಆಟಮ್ ಆಫ್ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ. ಬಟ್ ನಾವು ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳಿದಾಗ ಮೋನೋ ಆಕ್ಸೈಡ್ ಬರೆಯಕ್ಕಾಗಲ್ಲ, ಡೈಆಕ್ಸೈಡ್ ಬರಿಬೇಕು. ಅರ್ಥ ಆಗ್ತಿದ್ಯಾ? ಸಲ್ಫರ್ ಡೈಆಕ್ಸೈಡ್ ಫಾರ್ಮುಲಾ ಇಸ್ SO2. ಸೊ ನಿಮ್ಗೆ ಇಷ್ಟೊಂದು ಡೆಪ್ತ್ ಆಗಿ ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ತಿಳ್ಕೊಳ್ಳಿ ವಾಟ್ ಈಸ್ ಬೀನ್ ಫಾರ್ಮ್, ಏನ್ ಫಾರ್ಮ್ ಆಗ್ತಾ ಇದೆ when zinc sulfide is reacting with oxygen. When zinc sulfide is reacting with oxygen, it forms zinc oxide and sulfur dioxide. It forms zinc oxide and sulfur dioxide. ಇದು ನಿಮ್ಗೆ ಗೊತ್ತಿರಬೇಕು. ಫೈನ್. ಐ ಹೋಪ್ ನಿಮ್ಗೆ ಇದಕ್ಕೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಕೆಲವೊಂದು ಕಾನ್ಸೆಪ್ಟ್ ನಾನು ಆಲ್ರೆಡಿ ಪ್ರೀವಿಯಸ್ ಪೇಪರ್ಸ್ ಅಲ್ಲೂ ಕೂಡ ರಿಪೀಟ್ ಮಾಡಿದ್ದೀನಿ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಕ್ವಶನ್ ಮಾಡಿ ಸ್ಟೂಡೆಂಟ್ಸ್. ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ರೆಡಿ ಆಗಿ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಸೊ 4 ಸೊಲ್ಯೂಷನ್ಸ್ ABCD ಹೇಗ್ ಬರ್ಕೊಳ್ಬೇಕು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ತರದ ಕ್ವಶನ್ಸ್ ಬಂದ್ರೆ 4 ಸೊಲ್ಯೂಷನ್ ABCD ಈಸ್ ಟೆಸ್ಟೆಡ್ ವಿತ್ ಅನ್ ಯೂನಿವರ್ಸಲ್ ಇಂಡಿಕೇಟರ್. ಸೊ ಆಗ pH ವ್ಯಾಲ್ಯೂ ಏನಾಗುತ್ತೆ, 2, 6, 7 and 13 ರೆಸ್ಪೆಕ್ಟಿವ್ಲಿ. ಅಂದ್ರೆ Aದು pH ವ್ಯಾಲ್ಯೂ 2, Bದು 6, Cದು 7 and Dದು 13 ಆಗಿದೆ. ವಿಚ್ ಸೊಲ್ಯೂಷನ್ ಇಸ್ ಹೈಲಿ ಅಸಿಡಿಕ್, ವೀಕ್ಲಿ ಅಸಿಡಿಕ್, ನ್ಯೂಟ್ರಲ್ ಅಂಡ್ ಆಲ್ಕಲೈನ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ 2 ಥಿಂಗ್ಸ್ ಇದೆ, ಹೈಲಿ ಅಸಿಡಿಕ್, ವೀಕ್ಲಿ ಅಸಿಡಿಕ್. ಸೊ ನಮ್ಗೆ ಫಸ್ಟ್ ಆಫ್ ಆಲ್ A and B ನ ನೋಡಿ. A and B ನಲ್ಲಿ ಯಾವುದು ಹೈಲಿ ಅಸಿಡಿಕ್, ಯಾವುದು ವೀಕ್ಲಿ ಅಸಿಡಿಕ್ ಅಂತ ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಹೂ ವಿಲ್ ಆನ್ಸರ್ ಫಸ್ಟ್? A and B ನಲ್ಲಿ ಯಾವುದು ಹೈಲಿ ಅಸಿಡಿಕ್, ಯಾವುದು ವೀಕ್ಲಿ ಅಸಿಡಿಕ್ ಆಗಿದೆ? Sindhu has given the right answer. Very good. A is highly acidic. Jyoti is also given the right answer, followed by another ID with the Nagama and Sharma, Hema and Nitin. Many of you have given right answer. I appreciate, my dear students. Harsha is also have given right answer. See, ಎರಡು ಕೂಡ acidic. 2 and 6 both are acidic, but highly acidic ಯಾವುದು? A. Weakly acidic ಯಾವುದು? B. ಕಂಪೇರ್ ಮಾಡಿದಾಗ, ಯಾಕೆಂದ್ರೆ lower the pH value, higher the acidic. So remaining C ಅನ್ನೋದು 7 is neutral and D ಅನ್ನೋದು ಏನಾಗಿದೆ, ಆಲ್ಕಲೈನ್ ಆಗಿದೆ. pH value 13 is base, ಅಂದ್ರೆ ಇದು ಆಲ್ಕಲೈನ್ ಆಗಿದೆ. It is alkaline. Okay, so I hope you got the answer. Let's go for next question. What is meant by chlor-alkali process
ನೇಮ್ ದ ಗ್ಯಾಸಸ್ ಇವಾಲ್ವ್ಡ್ ಅಟ್ ಆನೋಡ್ ಅಂಡ್ ರೈಟ್ ಇಟ್ಸ್ ಯೂಸ್. ಇಲ್ಲಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಬಿ ರೆಡಿ. ಒಂದು ಕ್ವೆಶ್ಚನ್ ಕೇಳ್ತೀನಿ. ಫಸ್ಟ್ ಆಫ್ ಆಲ್, ಕ್ಲಾರ್ ಆಲ್ಕಲಿ ಪ್ರಾಸೆಸ್ ಅಂದ್ರೆ ಏನು? ಈ ಕ್ಲಾರ್ ಆಲ್ಕಲಿ ಪ್ರಾಸೆಸ್ ಅಂದ್ರೆ ಕ್ಲೋರಿನ್ ನಾವೇನ್ ಮಾಡ್ತೀವಿ, ಈ ಒಂದು ಏನು ಪ್ರಾಸೆಸ್ ನಲ್ಲಿ ಕ್ಲೋರಿನ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಆಲ್ಕಲಿನ್ ಅಂದ್ರೆ ಬೇಸಿನ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ವೆನ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ ಟು ದ aqueous solution of sodium chloride, ಅಂದ್ರೆ ಸೋಡಿಯಂ ಕ್ಲೋರೈಡ್ ಇದೆ. aqueous solution ಅಂದ್ರೆ ಏನು? ಸೊ a solution which is mixed with the water. ಓಕೆ, ಸೊ aqueous solution of sodium chloride ಗೆ ನಾವೇನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದೀವಿ. ಸೊ ವಿ ಆರ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ. ಯಾವಾಗ ನಾವು ಸೋಡಿಯಂ ಕ್ಲೋರೈಡ್ ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ, ಸೊ ಅಲ್ಲಿ ನಮ್ಗೆ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್, ಕ್ಲೋರಿನ್ ಅಂಡ್ ಆಲ್ಸೋ ಸೋಡಿಯಂ ಹೈಡ್ರಾಕ್ಸೈಡ್. ಇಷ್ಟು ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ. ಸೊ ನಾವು ದ ಕ್ವೆಶ್ಚನ್ ಏನಪ್ಪಾ ಕ್ವೆಶ್ಚನ್ ಅಂದ್ರೆ, ನೇಮ್ ದ ಗ್ಯಾಸ್ ವಿಚ್ ಈಸ್ ರಿಲೀಸ್ಡ್ ಅಟ್ ದ ಆನೋಡ್. ನೇಮ್ ದ ಗ್ಯಾಸ್ ವಿಚ್ ಈಸ್ ರಿಲೀಸ್ಡ್ ಅಟ್ ದ ಆನೋಡ್. ಲೆಟ್ ಮೀ ಸಿ ಹೂ ವಿಲ್ ಆನ್ಸರ್ ಫಸ್ಟ್. Name the gas which is released at the anode. So Sachin Kulkarni has given the right answer. So chlorine anta ನೀವು ಆನ್ಸರ್ ಮಾಡಿದ್ದೀರಾ. Chlorine. So I'm asking name the gas released at the anode. Okay, many of you have answered. So fast agi names scroll ಆಗ್ತಾ ಇದೆ. Sachin, Harsha, Nitin, Lata, Sharan, many of you have given the right answer. The answers ಯಾರು ರೈಟ್ ಆನ್ಸರ್ ಕೊಟ್ಟಿದ್ದೀರಾ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಸಿ ಹತ್ರ ಸಿ ಮೀಟ್ ಆಗಲ್ಲ, ಸಿ ಹತ್ರ ಸಿ ಮೀಟ್ ಆಗಲ್ಲ ಅಂದ್ರೆ ಕ್ಲೋರಿನ್ ಗ್ಯಾಸ್ ಕ್ಯಾಥೋಡ್ ಹತ್ರ ರಿಲೀಸ್ ಆಗೋಲ್ಲ ಅಂತ ಅರ್ಥ. ಓಕೆ, ಸೊ ಹಾಗಾದ್ರೆ ಕ್ಲೋರಿನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ? ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ದ ಆನೋಡ್. ಓಕೆ, ದೆನ್ ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ಡ್ ಅಟ್ ದ ಕ್ಯಾಥೋಡ್. ಸಿಂಪಲ್ ಟ್ರಿಕ್ ಏನಪ್ಪಾ ಅಂದ್ರೆ ಸಿ ಜೊತೆ ಮೀಟ್ ಆಗಲ್ಲ. ಬಿಕಾಸ್ ತುಂಬಾ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, ಕ್ಲೋರಿನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ, ಕ್ಯಾಥೋಡ್ ಹತ್ರ ರಿಲೀಸ್ ಆಗುತ್ತಾ, ಆನೋಡ್ ಹತ್ರ ರಿಲೀಸ್ ಆಗುತ್ತಾ ಅಂತ ಡೌಟ್. ಸಿ ಹತ್ರ ಮೀಟ್ ಆಗಲ್ಲ ಅಂದ್ರೆ ಕ್ಲೋರಿನ್ ಗ್ಯಾಸ್ ಕ್ಯಾಥೋಡ್ ಹತ್ರ ಮೂವ್ ಆಗಲ್ಲ ಅಂದ್ರೆ ನಮ್ಗಿರುವಂತ ಅಪೋಸಿಟ್ ಗ್ರಾಫೈಟ್ ರಾಡ್ ಏನಿದು ಆನೋಡ್. ಸೊ ಕ್ಲೋರಿನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ಆನೋಡ್, ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ದ ಕ್ಯಾಥೋಡ್. ಕ್ವೆಶ್ಚನ್ ಏನ್ ಕೇಳಿದ್ದಾರೆ, ನೇಮ್ ದ ಗ್ಯಾಸ್ ಇವಾಲ್ವ್ಡ್ ಅಟ್ ದ ಆನೋಡ್. ಆನೋಡ್ ಹತ್ರ ಇವಾಲ್ವ್ ಆಗಂತದ್ದು ಯಾವುದು? ಕ್ಲೋರಿನ್ ಗ್ಯಾಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ರೈಟ್ ಎನಿ ಒನ್ ಯೂಸ್ ಆಫ್ ದ ಕ್ಲೋರಿನ್. say the answer, my dear students. So name one use of the chlorine gas, where the chlorine gas is being used. Name the one use of chlorine gas. ಯಾವ್ದಾದ್ರು one use ಹೇಳಿ chlorine gas. Name the one use of chlorine gas. I'll take off the name of the students who will answer first. Okay. The one use of chlorine gas. Jyoti has given the right answer. Very good. It is used for CFC. So CFC nalli use ಮಾಡ್ತಾರೆ. Very good. So others are also trying to answer. Very good, my dear students. But Jyoti has given the first right answer. Chlorine gas na CFC nalli use ಮಾಡ್ತಾರೆ. Okay. ಈ ಕ್ಲೋರಿನ್ ಅನ್ನ ನಾವು ಬ್ಲೀಚಿಂಗ್ ಪೌಡರ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ಬೇರೆ ಬೇರೆ ಯೂಸಸ್ ಇದೆ. ಎನಿ ಒನ್ ಯೂಸ್ ನೀವು ಬರೆದ್ರೆ ಸಾಕು ಇಲ್ಲಿ. ಬಿಕಾಸ್ ರೈಟ್ ಇಟ್ಸ್ ಯೂಸ್ ಅಂತ ಕೇಳಿದರೆ ಒನ್ ಯೂಸ್ ಬರೆದ್ರೆ ನೀವು ಸಾಕಾಗುತ್ತೆ ಇಲ್ಲಿ. Okay, fine. Let's now go for the 5 mark questions, my dear students. 5 marks. Difference between soaps and detergents anta kelidare. So Pallavi has also given the right answer and Rangaswamy has also tried to answer. Karan has also given the right answer. Very good. Your answers are actually right. Write the difference between soaps and detergents. So again, carbon and its compounds alli soaps and detergents concept inda nimge cleansing action of soap kelbodu. So what is meant by missile anta kelbodu. Soaps and detergents concept is very important. Soaps and detergents. What is meant by soap, my dear students? The soap is nothing but the sodium or the potassium salts of the long chain of carboxylic acid. Okay. Then what is meant by detergents? Detergents are generally the sodium salts of sulfonic acids or the ammonium salts of chlorides and bromide ions. According to textbook nani answer madidini. In textbook nalli ee answer na kottidare. Soaps andre sodium or potassium salts of long chain of carboxylic acid. Detergents are the sodium salts of sulfonic acids and the ammonium salts of chlorides and bromides. Second, soaps. See, soaps are easily biodegradable, whereas detergents are non-biodegradable. Biodegradable andre enu? It can easily mix up with the soil. Non-biodegradable andre enu? It does not mix up with the soil. And soaps do not form lather in the hard water. Yakendre soaps work only well with the soft water.
Soaps work only well with the hard water, soft water, not with the hard water. Okay. Whereas the detergents work both well with the soft water and hard water. Detergent soft water jotenu work agutte, hard water jotenu work agutte. So one question keltini iga answer ಮಾಡಿ. Let me see who will answer. Can we use the detergent to check whether the water is hard or soft? Detergents na ನಾವು ಬಳಸಿಕೊಂಡು water hard ಅಥವಾ soft ಅಂತ ಚೆಕ್ ಮಾಡಬಹುದಾ? Can we use the detergents to check whether the water is soft or hard? Right answer is first given by the Nitin and followed by Hemana. Yes, very good. The Sharan also has given the right answer. No. No is the right answer. Now detergents na ಬಳಸಿಕೊಂಡು water soft ಆಗಿದೆಯಾ hard ಆಗಿದೆಯಾ ಅಂತ ನಾವು ಚೆಕ್ ಮಾಡಕ ಆಗಲ್ಲ, because it work well with both the soft water as well as the hard water. So many other new students also have joined now. Janaki and yes, Pallavi has also given the right answer. Satya followed by Satya. Yes. The next question is, my dear students, write the molecular and structural formula for the following compounds. So I will write the structural formula. Okay, who will answer? What is the formula of benzene? What is the formula of benzene? The formula of benzene. Right answer is first given by Pallavi. C6H6. Very good. What is the formula of isobutane? Isobutane. What is the formula of isobutane? Okay. What is the formula of isobutane? Let me see who will answer for isobutane first. So I'm asking what is the formula of isobutane. So C6H12, Sharan has given the right answer. Very good. Isobutane. Okay, let me check out whether your answer is right or not later. Okay. So next, the question is, what is the formula of propene? What is the formula of propene? The formula of propene. Okay, many others are giving the answers for the isobutane. Let me check what is the right answer later, children. What is the formula of, okay, Pallavi has given again right answer, C3H6. Okay, my dear students. So even the answers ಹೇಳಿದಿರಾ, ಈ answers right or wrong ಅಂತ ನಾನು ಹೇಳ್ತೀನಿ. ಈ ಎಕ್ಸಾಮ್ ಅಲ್ಲಿ ಸ್ಟ್ರಕ್ಚರ್ಸ್ ನ ಬರ್ಕೊಳ್ಳಿ. ನಾನು ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ, ಮಾಲಿಕ್ಯುಲರ್ ಫಾರ್ಮುಲಾ ಗಿಂತ ಸ್ಟ್ರಕ್ಚರಲ್ ಫಾರ್ಮುಲಾ is very easy. Benzene, the benzene's formula is C6H6. ಹೇಗೆ ಬರೀತೀರಾ benzene structure? So you write 6 carbon atoms you will write, okay, and then you write alternate single bond and double bond, single bond, double bond, single bond, double bond, single bond and double bond. So because this is the aromatic hydrocarbon. Yes. See, this is how we write the structure for benzene, and idra formula enagide C6H6 agide. Let us now check for isobutane. Somebody told C6H12 ಅನ್ನೋದು isobutane ಅಂತ. See children, butane ಗೂ isobutane ಗೂ ಸೇಮ್ ಫಾರ್ಮುಲಾ ಇದೆ. ಓಕೆನಾ? ಬ್ಯೂಟೇನ್ ಗೂ isobutane ಗೂ ಫಾರ್ಮುಲಾ ಸೇಮ್. ಸೊ isobutane, ಫಸ್ಟ್ ಆಫ್ ಆಲ್ ಐಸೋ ಅಂದ್ರೆ ಏನು? ಬ್ರಾಂಚೆಡ್ ಸ್ಟ್ರಕ್ಚರ್ ಅಂತ ಅರ್ಥ. ಓಕೆ, ಸೊ ಬ್ಯೂಟೇನ್ isobutane ಫಾರ್ಮುಲಾ ಒಂದೇ. ಸೊ ವಾಟ್ ಈಸ್ ಬ್ಯೂಟೇನ್? ಬ್ಯೂಟೇನ್ ಅಂದ್ರೆ ನಾವು ಬ್ಯೂಟ್ ಅಂದ್ರೆ 4 ಅಂತ ಹೇಳ್ತೀವಿ. ಸೊ ಬ್ಯೂಟೇನ್ ಜನರಲ್ ಫಾರ್ಮುಲಾ ಬರ್ಕೊಳ್ಳೋಣ. ಸಿ ಆಲ್ಕಿನ್ ಜನರಲ್ ಫಾರ್ಮುಲಾ ಈ CnH2n+2. ಓಕೆನಾ? ಬ್ಯೂಟ್ ಅಂದ್ರೆ 4 ಅಲ್ವಾ, n ವ್ಯಾಲ್ಯೂ ನಲ್ಲಿ 4 ಹಾಕಿ C4H 2 × 4 + 2 ಆಗುತ್ತೆ. ಸೊ ಆಗೇನಾಗುತ್ತೆ, C4 2 4 8 + 2 10 ಆಗುತ್ತೆ. ಸೊ somebody has answered, I think Pallavi has answered. ಸೊ ನಿಮ್ಮ ಆನ್ಸರ್ ರಾಂಗ್ ಆಗಿದೆ ಪಲ್ಲವಿ. C4H10 is the formula for isobutane, not the C4H12. ಓಕೆನಾ? C4H12 ಅಲ್ಲ, C4H10 ಆಗಿದೆ. ಓಕೆನಾ? ಸೊ ಚೆಕ್ ಮಾಡ್ಕೊಳ್ಬೇಕು. ನೀವು ಏನ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ಬಿಡ್ತೀರಾ. isobutane formula is C4H10. ಸೊ ಬ್ಯೂಟೇನ್ಗೂ isobutaneಗೂ ಏನಾಗಿದೆ, ಫಾರ್ಮುಲಾ ಸೇಮ್ ಆಗಿದೆ. ಬಟ್ isobutane ಬರಿಬೇಕಾದ್ರೆ you write 3 carbon atoms in the straight chain and the 4th carbon atom you will branch. And then now it's time to write the hydrogens. So hydrogens na mention ಮಾಡಿ. So how many hydrogens are there? See, 1 followed by 2, 3, 4, 5, 6, 7, 8, 9 and here it is 10. So C4H10 is the right answer. So many others have answered right now. So C4H10 is the formula for isobutane. Okay, not C4H12. Propane, absolutely C4. Propane correct ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ನೀವು ಬೇಕಾದ್ರೆ. ಸೊ ಆಲ್ಕಿನ್ ಫಾರ್ಮುಲಾ CnH2n ಆಗಿದೆ. ಓಕೆ, ಪ್ರಾಪ್ ಅಂದ್ರೆ 3. ಸೊ
So n value 3 haki and then 2 3s are ಏನಾಗುತ್ತೆ 6 ಆಗುತ್ತೆ. So C3H6 is the formula of propene. ಇದು right answer. Correct ಆಗಿ ಹೇಳಿದ್ದೀರಾ. So how do you write propene? Propene ನ ಹೇಗೆ ಬರೀತೀರಾ? So when we write the structure of propene, see propene ಬರಿಬೇಕಾದ್ರೆ ನೆನಪಿಟ್ಕೊಳ್ಬೇಕಾಗಿರುವಂತ important points ಏನು ಅಂದ್ರೆ prop ಅಂದ್ರೆ 3 carbon, done, ene ಅಂದ್ರೆ double bond. So double bond you can write either here or here. ಎಲ್ಲಾದ್ರೂ ಒಂದ್ ಕಡೆ ಬರ್ಕೊಳ್ಬೇಕಾಗುತ್ತೆ. ಪ್ರತಿ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರುತ್ತೆ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಿಸ್ ಕಾರ್ಬನ್ ಇಸ್ ಡನ್ ವಿತ್ 2, 3 and 4. This carbon is done with 1 and 2, left with 3 and 4. This carbon is done with 1, left with 2, 3 and 4. So now it's time to write the hydrogen. This is how you write the number of hydrogen atoms surrounded by the carbon. Sometimes many students make mistake writing bond here. You should not write the bond there. It's wrong. You should not write the bond here. ಇಲ್ಲಿ ಬರೆದ್ರೆ ಏನಾಗುತ್ತೆ 5 bonds ಆಗುತ್ತೆ. Again it's wrong. Okay? One carbon should be surrounded by the 4 bonds. Minimum the 8 electrons will be there. According to octet configuration, 8 electrons irutte. Right? Okay. Let's now go for the biology part, my dear students. We are done with the chemistry. We are done with the chemistry. Now we are moving for the biology. So biology, first question. Let me see who will answer for this question by the time. Read the question. In a food chain consisting of grass, so yenide grass ide. Okay. Then we have grasshopper. We have grasshopper. Then we have frog. Okay. Then we have snake. Then we have eagle. We have eagle. Okay. The question is, the snake gets an energy of 10 kilojoules. So snake hatra yenide andre we have 10 kilojoules of energy near the snake. 10 kilojoules of energy ide. Then the amount of energy in the grass anta kelta idare. What is the energy that will be there in the grass? You have to tell me. See, you must know 10% law. So our environment ಅಲ್ಲಿ 10% law ಇದೆ. So 10% law ಪ್ರಕಾರ ನೀವು ಬ್ಯಾಕ್ ಹೋದ್ರೆ ಏನಾಗುತ್ತೆ? So ಬ್ಯಾಕ್ ಹೋಗೋದಕ್ಕಿಂತ let us come from forward. See, usually ಏನಾಗುತ್ತೆ ಅಂದ್ರೆ solar input in the grass ಗೆ 10 kilojoules of that means 10,000 kilojoules of energy ಬರುತ್ತೆ. ಆ 10,000 kilojoules ನ 10% ಏನಾಗುತ್ತೆ? ಗ್ರಾಸ್ ಹಾಪರ್ ಗೆ ಪಾಸ್ ಆಗುತ್ತೆ. ಅಂದ್ರೆ ನಮ್ಗೆ ಏನಾಗುತ್ತೆ 1000 ಕಿಲೋಜೌಲ್ ಆಗುತ್ತೆ. ಗ್ರಾಸ್ ಹಾಪರ್ ಇಂದ ಫ್ರಾಗ್ ಗೆ ಮತ್ತೆ 10% ಅಂದ್ರೆ 100 ಕಿಲೋಜೌಲ್ ಆಗುತ್ತೆ. ಬೈ ದ ಟೈಮ್ ಇಟ್ ರೀಚಸ್ ದ ಸ್ನೇಕ್ ಇಟ್ ವಿಲ್ ಬಿ 10 ಕಿಲೋಜೌಲ್. ಸೊ ವಾಪಸ್ ಹೋದ್ರು ಅಷ್ಟೇ 10 ಕಿಲೋಜೌಲ್ ನ ನೀವು ವಾಪಸ್ ಮಾಡಿ ಏನಾಗುತ್ತೆ, ಇಲ್ಲಿ ನಮ್ಗೆ 100 ಕಿಲೋಜೌಲ್ ಆಗುತ್ತೆ. 100 ಕಿಲೋಜೌಲ್. ಸೊ 10% ಯಾವ್ದಿಂದ ಬಂದಿದೆ? 100 ಕಿಲೋಜೌಲ್ ಅಲ್ಲಿ 10% 10 ಕಿಲೋಜೌಲ್. ಸೊ ಫ್ರಾಗ್ ಅಲ್ಲಿ 100 ಕಿಲೋಜೌಲ್ 10% ಆದ್ರೆ ಅದರ ಹೋಲ್ ಔಟ್ಪುಟ್ ಏನಾಗಿರುತ್ತೆ ಗ್ರಾಸ್ ಹಾಪರ್ ಅಲ್ಲಿ 1000 ಕಿಲೋಜೌಲ್ ಆಗಿರುತ್ತೆ. ಅಂಡ್ ಗ್ರಾಸ್ ಗೆ ಬಂದ್ರೆ ನಮ್ಗೆ ಏನಾಗುತ್ತೆ 10,000 ಕಿಲೋಜೌಲ್ ಆಗುತ್ತೆ. 10,000 ಕಿಲೋಜೌಲ್. ಓಕೆನಾ? ಸೊ ನಾವು ಏನ್ ಮಾಡ್ತಾ ಇದೀವಿ ಇವಾಗ ಬ್ಯಾಕ್ವರ್ಡ್ ಹೋಗ್ತಾ ಇದೀವಿ. ಮೆನಿ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಲೆಟ್ ಮಿ ಚೆಕ್ ಹೂ ಹ್ಯಾಸ್ ಗಿವನ್ ದ ಫಸ್ಟ್ ರೈಟ್ ಆನ್ಸರ್. ಓಕೆ, ದ ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ಗ್ರಾಸ್ ಅಲ್ಲಿ ನಾನು ಕೇಳಿರೋದು. ಸೊ ಜೋಸೆಫ್ ಅನ್ನೋರು ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ವೆರಿ ಗುಡ್. The first right answer is given by Joseph. The right answer is 10,000 kilojoule. That is the option B. Option B is the right answer here. Okay. Because from grass, 10,000 kilojoules of energy so has been received from the sun. Sun in the ಏನಾಗುತ್ತೆ grass ಗೆ 10,000 kilojoule of energy pass ಆಗಿರುತ್ತೆ. ಇಲ್ಲಿಂದ 10% ಅಂದ್ರೆ 1000, 10% 100 kilojoule, 10% 10 kilojoule. ಇಲ್ಲಿಂದ ಏನಾಗುತ್ತೆ 1 kilojoule ಆಗುತ್ತೆ. 10%. Okay. So very easy, my dear students. You must know the concept of every, the lesson. It's very important to answer in examination. Let's go for next question. Let me see who will answer first. Okay. See, Mendel in his experiments, he has crossed the plants bearing the tall plants with the red flower. He has taken the tall plant with the red flower. Ille kottidare nodi. So characters na illi kottidare. So he has crossed the tall plants with red flower and the short plants with the white flower. So what kind of progeny will we expect in the F1 progeny anta kelta idare. So what is the progeny that we can see in the F1 generation? First right answer is given by the Sachin Kulkarni, X. Of course, see, now F1 generation alli en ಮಾಡ್ತೀವಿ ಅಂದ್ರೆ we take one character from here, that is T, and one character from here, one from here and one from here. So same type of trait na navi hakadre capital T small t, capital R small r. So the right answer will be option A. The option A is the right answer. Okay. So what is this plant? Actually, this is tall red plant.
ದಿಸ್ ಇಸ್ ಟಾಲ್ ರೆಡ್ ಪ್ಲಾಂಟ್. ಟಾಲ್ ರೆಡ್ ಪ್ಲಾಂಟ್ ಇದಾಗಿದೆ. ಓಕೆ ಫೈನ್. I think you got the answer, my dear students. Very good. Many have tried to answer. The first answer was given by one of the person. Just now I read his name now. So our first answer ಕೊಟ್ಟಿದ್ದಾರೆ. Many of you have understood this concept because ನಾನು previous class ನಲ್ಲೆಲ್ಲ ನಿಮಗೆ ಚೆಕರ್ ಬೋರ್ಡ್ ಬಗ್ಗೆ ತುಂಬಾ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Right. So let's go for the next question. The next question is, which of the following cannot be recycled? ಯಾವುದು recycle ಮಾಡಕ್ ಆಗಲ್ಲ? So let me now see that who will answer first. Which of the following cannot be recycled? Plastic bag, newspaper, the glass bottle. So plastic bag and plastic jug is also given. Okay. Option A ಅಂತ ಕೊಟ್ಟಿದ್ದಾರೆ ನೋಡಿ. ಪ್ಲಾಸ್ಟಿಕ್ ಜಗ್, ಪ್ಲಾಸ್ಟಿಕ್ ಬ್ಯಾಗ್ ಎರಡೂ ಕೂಡ ನೀವೇನ್ ಮಾಡಕ್ಕಾಗಲ್ಲ, ರೀಸೈಕಲ್ ಮಾಡಕ್ಕಾಗಲ್ಲ. ಓಕೆ, ಸೊ ರಿಮೆಂಬರ್ ಚಿಲ್ಡ್ರನ್, ಸೊ ಸಮ್ಟೈಮ್ಸ್ ಏನಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಕೂಡ ಆಗತ್ತೆ. ಓಕೆ, plastic jug and plastic bag both cannot be recycled. Newspaper and glass bottle. So glass bottle also cannot be recycled. Which of the following cannot be recycled? Okay, I'm sorry. One second. I'm talking about biodegradable substance. Okay, which of the following cannot be recycled ಅಂತ ಕೇಳಿದರೆ ಯಾವುದನ್ನ ರೀಸೈಕಲ್ ಮಾಡಕ್ ಆಗಲ್ಲ. ಸೊ ಪ್ಲಾಸ್ಟಿಕ್ ಜಗ್ ಇದೆ, ನ್ಯೂಸ್ ಪೇಪರ್ ಇದೆ, ಗ್ಲಾಸ್ ಬಾಟಲ್ ಇದೆ, ಪ್ಲಾಸ್ಟಿಕ್ ಬ್ಯಾಗ್ ಇದೆ. ಯಾವುದನ್ನ ರೀಸೈಕಲ್ ಮಾಡಕ್ ಆಗಲ್ಲ. ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ರೀಸೈಕಲ್ ಮಾಡ್ಬೋದಾ, ಗ್ಲಾಸ್ ಬಾಟಲ್ ನ ರೀಸೈಕಲ್ ಮಾಡ್ಬೋದಾ, ನ್ಯೂಸ್ ಪೇಪರ್ ನ ರೀಸೈಕಲ್ ಮಾಡ್ಬೋದಾ, ಪ್ಲಾಸ್ಟಿಕ್ ಜಗ್ ನ ರೀಸೈಕಲ್ ಮಾಡ್ಬೋದಾ? ಯಾವ್ದನ್ನ ರೀಸೈಕಲ್ ಮಾಡಕ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನ್ಯೂಸ್ ಪೇಪರ್ ನ ರೀಸೈಕಲ್ ಮಾಡಬಹುದು. ಓಕೆ, ಗ್ಲಾಸ್ ಬಾಟಲ್ ನ ರೀಸೈಕಲ್ ಮಾಡಬಹುದು, ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಪ್ಲಾಸ್ಟಿಕ್ ಜಗ್ಸ್. ಸೊ ಈ ಎರಡರಲ್ಲಿ ಯಾವ್ದನ್ನ ರೀಸೈಕಲ್ ಮಾಡಕ್ ಆಗಲ್ಲ? ವಿಚ್ ಕೆನಾಟ್ ಬಿ ರೀಸೈಕಲ್ಡ್? There is a slight confusion in this question, right? Because plastic jug will also undergo recycle, plastic bags also will be undergo for recycle, right na? ಈ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ ದಿಸ್ ಕೇಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ? ಸೊ ಎಕ್ಸಾಮ್ ಅಲ್ಲಿ ಈ ಕೇಸ್ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಸರ್ ನ ಅಟೆಂಡ್ ಮಾಡಿ. ಓಕೆ, ಸೊ ನಾನು ಫಸ್ಟ್ ಟೈಮ್ ಈ ಪೇಪರ್ ನ ಸಾಲ್ವ್ ಮಾಡ್ತಾ ಇರೋದು, ಈಗ ನಿಮ್ಮ ಮುಂದೆನೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ಪ್ಲಾಸ್ಟಿಕ್ ಅನ್ನೋದನ್ನ ನಾವು ರೀಸೈಕಲ್ ಮಾಡಬಹುದು. ಓಕೆ, all the plastics can be recycled, even the plastic bags can be recycled, plastic jugs also can be recycled. ಸೊ ಇಲ್ಲಿ ರೈಟ್ ಆಪ್ಷನ್ ಅಂತ ಅಪ್ರೋಪ್ರಿಯೇಟ್ ಆಗಿ ನಾವ್ ಯಾವ್ದು ಚೂಸ್ ಮಾಡಕ್ಕೆ ಆಗಲ್ಲ. ಓಕೆ, ಯಾವ್ದನ್ನು ಚೂಸ್ ಮಾಡಕ್ ಆಗಲ್ಲ. ಓಕೆ, ಸೊ ಇಂಥ ಕೇಸ್ ಅಲ್ಲಿ ನೀವು ಆನ್ಸರ್ ನ ಅಟೆಂಡ್ ಮಾಡಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಕ್ವೆಶ್ಚನ್ ನಂಬರೇ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಯು ವೋಂಟ್ ಗೆಟ್ ದ ಗ್ರೇಸ್ ಮಾರ್ಕ್ಸ್. ಓಕೆ, let's go for now one more question in the biology part. What is double circulation ಅಂತ ಕೇಳಿದ್ದಾರೆ. Many a times I have told about double circulation. So ಏನಾಗುತ್ತೆ, the blood, okay, blood enter to heart, blood enter to heart, blood enter to heart twice. Blood ಏನಾಗುತ್ತೆ 2 times enter ಆಗುತ್ತೆ heart ಗೆ to complete one cycle, to complete one cycle, to complete one cycle. ಅಂದ್ರೆ ಏನಾಗುತ್ತೆ, ಹ್ಯೂಮನ್ ಹಾರ್ಟ್ ಗೆ ಬ್ಲಡ್ ರೈಟ್ ಸೈಡ್ ಒಂದ್ಸಲಿ ಎಂಟರ್ ಆಗುತ್ತೆ, ಲೆಫ್ಟ್ ಸೈಡ್ ಒಂದ್ಸಲಿ ಎಂಟರ್ ಆಗುತ್ತೆ. ಲೆಫ್ಟ್ ಸೈಡ್ ಆಕ್ಸಿಜನೇಟೆಡ್ ಎಂಟರ್ ಆಗುತ್ತೆ, ರೈಟ್ ಸೈಡ್ ಡಿಆಕ್ಸಿಜನೇಟೆಡ್ ಎಂಟರ್ ಆಗುತ್ತೆ. ಸೊ 2 times ಒಂದು ಸೈಕಲ್ ನ ಕಂಪ್ಲೀಟ್ ಮಾಡಕ್ಕೆ ಏನಾಗುತ್ತೆ, ಬ್ಲಡ್ ಎಂಟರ್ ಆಗುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂಡ್ ಈ ಕ್ವಶನ್ ನಾವು ಆಲ್ರೆಡಿ 3 ಪೇಪರ್ಸ್ ಅಲ್ಲಿ ನೋಡಿದೀವಿ. 3 ಪೇಪರ್ಸ್ ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ರು. ಗಿವ್ ಮೋರ್ ಇಂಪಾರ್ಟೆನ್ಸ್. ಓಕೆ, ಎಸ್, ಲೆಟ್ಸ್ ನೌ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನಾನು MCQ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದೆ. ಯಾಕೆ ಅಂತಂದ್ರೆ ಇಲ್ಲಿ 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸ್ ನಾವು ರೀಸೈಕಲ್ ಮಾಡಬಹುದು. ಈ ಕೇಸ್ ನಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಡೆಫಿನೆಟ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಎಸ್, ಬಟ್ ನೀವು ಕ್ವಶನ್ ನಂಬರ್ ಹಾಕಿರ್ಬೇಕು, ಆನ್ಸರ್ ಮಾಡಿದ್ರೆ ಯಾವ್ದಾದ್ರು ಒಂದು ಆನ್ಸರ್ ನ ಟ್ರೈ ಮಾಡಿರ್ಬೇಕು. ನೆಕ್ಸ್ಟ್, ಹೌ ಇಸ್ ದ ಮೂವ್ಮೆಂಟ್ ಆಫ್ ಲೀವ್ಸ್ ಆಫ್ ಟಚ್ ಮಿ ನಾಟ್ ಪ್ಲಾಂಟ್ ಇಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ದ ಮೂವ್ಮೆಂಟ್ ಆಫ್ ಗ್ರೋತ್? ದಿ ಟಚ್ ಮಿ ನಾಟ್ ಪ್ಲಾಂಟ್, ಟಚ್ ಮಿ ನಾಟ್ ಪ್ಲಾಂಟ್ಗೂ ಹಾಗೂ ಓಕೆ ಮೂವ್ಮೆಂಟ್ ಆಫ್ ಪ್ಲಾಂಟ್ ಟಚ್ ಮಿ ನಾಟ್ ಪ್ಲಾಂಟ್ಗೂ ಅಂಡ್ ನೆಕ್ಸ್ಟ್ ಕೇಳ್ತಾ ಇರೋದಂತೂ ದಟ್ ಆಫ್ ದ ಮೂವ್ಮೆಂಟ್ ಡ್ಯೂ ಟು ದ ಗ್ರೋತ್ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಟಚ್ ಮಿ ನಾಟ್ ಪ್ಲಾಂಟ್ ಬಂದು ನ್ಯಾಸ್ಟಿಕ್ ಮೂವ್ಮೆಂಟ್ ತೋರಿಸುತ್ತೆ, ನ್ಯಾಸ್ಟಿಕ್ ಮೂವ್ಮೆಂಟ್. ಓಕೆ, ಟಚ್ ಮಿ ನಾಟ್ ಪ್ಲಾಂಟ್ ಏನಾಗುತ್ತೆ, ನ್ಯಾಸ್ಟಿಕ್ ಮೂವ್ಮೆಂಟ್ ತೋರಿಸುತ್ತೆ. ಹೌ ಇಸ್ ದ ಮೂವ್ಮೆಂಟ್ ಆಫ್ ಲೀವ್ಸ್ ಆಫ್ ಅ ಟಚ್ ಮಿ ನಾಟ್ ಪ್ಲಾಂಟ್ ಡಿಫರೆಂಟ್ ಫ್ರಮ್ ದಟ್ ಆಫ್ ದ ಮೂವ್ಮೆಂಟ್ ಡ್ಯೂ ಟು ದ ಗ್ರೋತ್? ಓಕೆ, ಟಚ್ ಮಿ ನಾಟ್ ಪ್ಲಾಂಟ್ ಏನ್ ತೋರಿಸುತ್ತೆ, ನ್ಯಾಸ್ಟಿಕ್ ಮೂವ್ಮೆಂಟ್ ಅನ್ನ ತೋರಿಸುತ್ತೆ. ಅಂದ್ರೆ ದಟ್ ಮೀನ್ಸ್ ಏನಾಗುತ್ತೆ ಅಂದ್ರೆ, ಸಿ ಟಚ್ ಮಿ ನಾಟ್ ಪ್ಲಾಂಟ್ ನ ಲೀವ್ಸ್ ಹೀಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿ ಇರುತ್ತೆ.
ಸೊ ನಾವ್ ಯಾವಾಗ ಟಚ್ ಮಿ ನಾಟ್ ಪ್ಲಾಂಟ್ ನ ಲೀವ್ಸ್ ನ ಇಲ್ಲಿ ಟಚ್ ಮಾಡ್ತೀವಿ, ಸೊ ಏನಾಗುತ್ತೆ ಅಂದ್ರೆ ನಾವ್ ಯಾವ ಕಡೆಯಿಂದ ಟಚ್ ಮಾಡ್ತಾ ಇದೀವಿ ಅದ್ರ ಆಪೋಸಿಟ್ ಸೈಡ್ ಇಂದ, ಅಂದ್ರೆ ಇಲ್ಲಿಂದ ಲೀಫ್ ಕ್ಲೋಸ್ ಆಗುತ್ತೆ. ಈ ಕಡೆಯಿಂದ ಲೀಫ್ ಏನಾಗಲ್ಲ, ಈ ರೀತಿ ಡ್ರೂಪ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಏನಾಗುತ್ತೆ, ಲೀಫ್ ಇಲ್ಲಿಂದ ಕ್ಲೋಸ್ ಆಗುತ್ತೆ. ಯಾಕೆ ಅಂದ್ರೆ ಲೀವ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಟಚ್ ಮಿ ನಾಟ್ ಪ್ಲಾಂಟ್ ನಲ್ಲಿ ಇರುವಂತ ಲೀವ್ಸ್ ಅಲ್ಲಿ ಇರುವಂತ ಸೆಲ್ಸ್ ಅಲ್ಲಿ ಏನಾಗುತ್ತೆ, ವಾಟರ್ ಇರುತ್ತೆ. ಸೆಲ್ಸ್ ಅಲ್ಲಿ ವಾಟರ್ ಇರುತ್ತೆ. ಈ ವಾಟರ್ ಏನಾಗುತ್ತೆ, ಹೊರಗಡೆಗೆ ಏನ್ ಮಾಡುತ್ತೆ, ಸ್ಕ್ವೀಸ್ ಔಟ್ ಆಗುತ್ತೆ. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ವಾಟರ್ ಲೆವೆಲ್ ಡಿಕ್ರೀಸಸ್ ಇನ್ ದ ಸೆಲ್ಸ್. ಅಂಡರ್ಸ್ಟ್ಯಾಂಡ್? ಡ್ಯೂ ಟು ಟರ್ಗರ್ ಪ್ರೆಷರ್. ನಾವಿಲ್ಲಿ ಟರ್ಗರ್ ಪ್ರೆಷರ್ ಅಂತ ಹೇಳ್ತೀವಿ. ಇಟ್ಸ್ ಎ ಟರ್ಗರ್ ಪ್ರೆಷರ್. ಸೊ ಡ್ಯೂ ಟು ಟರ್ಗರ್ ಪ್ರೆಷರ್ ವಾಟ್ ಹ್ಯಾಪನ್, the concentration of water will decrease in the cells when we touch the touch me not plant. ಅದಕ್ಕೇನೆ ನಾವೇನ್ ಹೇಳ್ತೀವಿ, it is a nastic movement and it is not the movement which is related to growth. Okay, change in the amount of water in the leaves ಅಂತ ಹೇಳ್ತಾ ಇದ್ರೆ, yes of course that answer is also correct, Sharan. Okay, your answer is also correct. Fine. So now let's go for the next question. The next question is, list the measures that is taken by the government to prevent the depletion of ozone layer. Ozone layer ನ ಡಿಪ್ಲೀಟ್ ಮಾಡೋದು ಏನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಗವರ್ಮೆಂಟ್ ಇಂದ. ಸಿ, ಸೊ ಟು ರೆಡ್ಯೂಸ್ ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್, ಸೊ ಏನ್ ಮಾಡ್ತಾರೆ ಗವರ್ಮೆಂಟ್ಸ್ ಅಂದ್ರೆ, ದೇ ಅವಾಯ್ಡ್ ದ ಯೂಸ್ ಆಫ್ CFCs ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ಸ್, ವೇರ್ ಬೇಸಿಕಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದ ರೆಫ್ರಿಜರೇಟರ್ಸ್ ಅಂಡ್ ಆಲ್ಸೋ ಏರ್ ಕಂಡೀಷನರ್ಸ್. ಸೊ ಏನ್ ಮಾಡ್ತಾರೆ, ಗವರ್ಮೆಂಟ್ give the suggestions to the industries, the one industries who manufacture the CFCs, that means the one industry which manufacture the refrigerator and air conditioners, CFC free refrigerators na manufacture ಮಾಡಿ ಅಂತ ಹೇಳ್ತಾರೆ. And replacing the halogen based fire extinguishers. So halogen based fire extinguishers ನಾವ್ ಏನ್ ಮಾಡ್ತಾರೆ, replace ಮಾಡ್ತಾರೆ. So basically ನೀವ್ ಎಕ್ಸಾಮ್ ಅಲ್ಲಿ ಇದನ್ನ ಬರೆದ್ರೆ ಸಾಕು, avoid the use of CFC based refrigerators and air conditioners. Okay, ಇದನ್ನ ಬರೆಯೋದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. Okay, now let's go for next 2 marks question, my dear students. What is reflex action? Explain the reflex action with an example ಅಂತ ಕೇಳ್ತಾ ಇದ್ದಾರೆ. What is reflex action? The reflex action is nothing but the rapid or automatic response to stimulus or sudden response to stimulus ಅಂತ ಹೇಳ್ತೀವಿ. Sudden response to stimulus is called as the reflex action. Okay, sudden response to stimulus is called as the reflex action. So example ಕೇಳಿದರೆ, see, when we touch a hot object, ಒಂದು ಹಾಟ್ ಆಬ್ಜೆಕ್ಟ್ ನ ಟಚ್ ಮಾಡಿದಾಗ ಏನ್ ಮಾಡ್ತೀವಿ ನಾವು, we withdraw our hand immediately without thinking. So that action is the automatic action. Okay, so ಏನಾಗ್ತಾ ಇದೆ, sensory nerves will detect the heat from the receptors. Say for example, here is a hot object. So here is your hand. So ನಿಮ್ಮ hand ಏನಾಗಿದೆ, ಇಲ್ಲಿದೆ. ಯಾವಾಗ ನೀವು ಹಾಟ್ ಆಬ್ಜೆಕ್ಟ್ ನ ಕಾಂಟ್ಯಾಕ್ಟ್ ಗೆ ಬರ್ತೀರಾ, ನಿಮ್ಮ ಸೆನ್ಸರಿ ಏರಿಯಾಸ್ ಅಲ್ಲಿ ಏನಿರುತ್ತೆ ಅಂದ್ರೆ ರಿಸೆಪ್ಟರ್ಸ್ ಇರುತ್ತೆ. ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆನ್ಸರಿ ಏರಿಯಾಸ್. ಓಕೆ, ದೀಸ್ ರಿಸೆಪ್ಟರ್ಸ್ ರಿಸೀವ್ ದ ಸಿಗ್ನಲ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಸಿಗ್ನಲ್ಸ್ ಏನಾಗುತ್ತೆ, ಇಟ್ ವಿಲ್ ಪಾಸ್ ಟು ದ ಸೆನ್ಸರಿ ಏರಿಯಾ, ದಟ್ ಇಸ್ ದ ಸ್ಕಿನ್. ಸೊ ಸ್ಕಿನ್ ಅಲ್ಲಿ ಏನಾಗುತ್ತೆ, ಸಿಗ್ನಲ್ಸ್ ಪಾಸ್ ಆಗಿ ಆ ಸಿಗ್ನಲ್ಸ್ ಏನಾಗುತ್ತೆ, ಸೆನ್ಸರಿ ನ್ಯೂರಾನ್ಸ್ ಇಂದ ಕ್ಯಾರಿ ಆಗುತ್ತೆ. ಸೆನ್ಸರಿ ನ್ಯೂರಾನ್ಸ್ ಕ್ಯಾರೀಸ್ ದ ಸಿಗ್ನಲ್ಸ್ from the receptors and sensory neurons sends the signals to the spinal cord. Spinal cord ಗೆ ಹೋಗುತ್ತೆ ಈ ಸಿಗ್ನಲ್. This is the association area. ಇದೊಂದು association area ಆಗಿದೆ. association ಏರಿಯಾದಲ್ಲಿ ಏನಾಗುತ್ತೆ, ಸಿಗ್ನಲ್ಸ್ ಪ್ರೊಸೆಸ್ ಆಗಿ ಮೋಟಾರ್ ನ್ಯೂರಾನ್ ಇಂದ ಏನಾಗುತ್ತೆ, ಈ ಏರಿಯಾಗೆ ವಾಪಸ್ ಸಿಗ್ನಲ್ಸ್ ಬರುತ್ತೆ. ಮೋಟಾರ್ ಏರಿಯಾ ಕ್ಯಾರೀಸ್ ದ ಸಿಗ್ನಲ್ಸ್ ಫ್ರಮ್ ದ ಅಸೋಸಿಯೇಷನ್ ನ್ಯೂರಾನ್ ಟು ದ ಎಫೆಕ್ಟರ್ ಆರ್ಗನ್. ಯಾವ್ದು ಎಫೆಕ್ಟ್ ಆಗ್ತಾ ಇದೆ, ಹ್ಯಾಂಡ್ ಎಫೆಕ್ಟ್ ಆಗ್ತಾ ಇದೆ. ಆ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ಹ್ಯಾಂಡ್ ಅನ್ನ ಈ ಏರಿಯಾದಿಂದ ರಿಮೂವ್ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ವಿಡ್ರಾ ಅವರ್ ಹ್ಯಾಂಡ್ ಇಮಿಡಿಯೇಟ್ಲಿ without thinking because sensory nerves detect the heat from the receptors in the skin and they are connected to the nerves and that move away the muscles of the hand. Okay, so ಇದೊಂದು ಎಕ್ಸಾಂಪಲ್ ನ ನೀವು ಈಸಿಯಾಗಿ ನಿಮಗೆ ಗೊತ್ತಿರೋ ವೇನಲ್ಲಿ ಡಿಸ್ಕ್ರೈಬ್ ಮಾಡಬಹುದು. Yes. So the next question is, name the hormones that are liberated in the adrenal gland and thyroid glands ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ನಿನ್ನೆ ಸಾಲ್ವ್ ಮಾಡಿದಂತ ಪೇಪರ್ ನಲ್ಲೂ ಕೂಡ ಇದಿತ್ತು ನಿಮ್ಗೆ ಈ ರೀತಿ ಕ್ವಶನ್. ಅಡ್ರಿನಲ್ ಗ್ಲ್ಯಾಂಡ್ ಇಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅಡ್ರಿನಾಲೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಏನ್ ಯೂಸು, ಅಡ್ರಿನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಇಟ್ ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್.
ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಥೈರಾಕ್ಸಿನ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ ಇನ್ ದ ಓವರ್ ಮೆಟಬಾಲಿಸಮ್ ಆಫ್ ಫ್ಯಾಟ್ಸ್, proteins and carbohydrates. So fats na, proteins na ಹಾಗೂ carbohydrate na metabolism na ಕೇರ್ ತಗೊಳ್ಳೋಂಥದ್ದು ನಮ್ಮ ಥೈರಾಕ್ಸಿನ್ ಹಾರ್ಮೋನ್ ವಿಚ್ ಈಸ್ ರಿಲೀಸ್ಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಎಸ್. ಸೊ ನೋಡಿ ಈ ಕ್ವೆಶ್ಚನ್, ಈ ಡಯಾಗ್ರಾಮ್ ನ ಆಕ್ಚುಲಿ ಕನ್ಫ್ಯೂಸಿಂಗ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಆಕ್ಚುಲಿ ಈ ಡಯಾಗ್ರಾಮ್ ನ ಪ್ರಾಬಬಲಿ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಅನ್ಕೊಂಡೆ. ಆಕ್ಚುಲಿ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ದ ಫ್ಲವರ್. ಓಕೆ, ಫ್ಲವರ್ ನ ಡಯಾಗ್ರಾಮ್ ಇದಾಗಿದೆ. ಸೊ ಫ್ಲವರ್ ನ ಡಯಾಗ್ರಾಮ್ ಇದಾಗಿದೆ. ಇಲ್ಲಿ ಈ ಪಾರ್ಟ್ ಏನು ಅಂತ ಕೇಳಿದ್ದಾರೆ. ಸಿ ದಿಸ್ ಇಸ್ ದ ಫೀಮೇಲ್ ಪಾರ್ಟ್, ಆಕ್ಚುಲಿ ಇಸ್ ದ ಫೀಮೇಲ್ ಪಾರ್ಟ್. ಇದು ಜಸ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ. ಇದು ಮೇಲ್ ಪಾರ್ಟ್, ಆಗಿದೆ. ಸೊ ಹಾಗಾದ್ರೆ ಈ ಒಂದು ಸ್ಟ್ರಕ್ಚರ್ ನ ಹೆಸರೇನು, ಅಂಡ್ ಇಲ್ಲಿ ಈ ಒಂದು ಮಿಡಲ್ ಪಾರ್ಟ್ ನ ಹೆಸರೇನು, ಅಂಡ್ ಇಲ್ಲಿ ಲೋಯರ್ ಈ ಸ್ವೋಲನ್ ಪಾರ್ಟ್ ನ ಹೆಸರೇನು. ಓಕೆ, ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ, this is C. Okay, so what is the name of A? A ಏನಾಗಿದೆ? What is the name of A? So A ಅನ್ನೋ ಒಂದು ಪಾರ್ಟ್ ನ ಹೆಸರೇನು? Very good, Harsha has given the right answer. A is anther. Very good. What is the name of B? So Harsha has given the first right answer, followed by Basaviraj, Purvika, Pallavi has also given the right answer. What is the name of B? B ಅನ್ನೋ ಪಾರ್ಟ್ ನ ಹೆಸರೇನು? First answer is given by the Purvika. So style anta helidira, absolutely your answer is correct. Style idu correct agide. What is the name of C? C na hesrenu? So Sindhu has given the right answer. It is ovary. Ovary is the right answer. So male part. So ee ರೀತಿಯ ಒಂದು ಸ್ಟ್ರಕ್ಚರ್ ಏನಿದೆ ಇಲ್ಲಿ, this is called as anther. Okay, this is called anther. This is called as filament. ಇದನ್ನ ನಾವು anther and filament ಅಂತ ಹೇಳ್ತೀವಿ. ಸೊ ಮಿಡಲ್ ಪಾರ್ಟ್ ಅಲ್ಲಿ ಇದು ಸ್ಟಿಗ್ಮಾ ಆಗಿದೆ, ಇದು ಸ್ಟೈಲ್ ಆಗಿದೆ, ಅಂಡ್ ಇದು ಓವರಿ ಆಗಿದೆ. ಸೊ ಬಿ ಈಸ್ ಸ್ಟಿಗ್ಮಾ ಅಂಡ್ ಸಿ ಇಸ್ ದ ಸೋಲನ್ ಪಾರ್ಟ್ ಕಾಲ್ಡ್ ಓವರಿ. ಎಸ್, 3 ಮಾರ್ಕ್ ಕ್ವಶನ್ ಮಾಡಿ ಸ್ಟೂಡೆಂಟ್ಸ್. ಡಯಾಗ್ರಾಮ್ ಆಫ್ ನ್ಯೂರಾನ್ ಕೇಳಿದ್ದಾರೆ. ಸೊ ನ್ಯೂರಾನ್ ಡಯಾಗ್ರಾಮ್ ಬರಿಬೇಕಾಗತ್ತೆ, ನೀವು ತುಂಬಾ ಈಸಿಯಾಗಿ ಬರಿಬಹುದು ನೀವು. ಸೊ ಜಸ್ಟ್ ಒಂದು ರಫ್ ಸ್ಕೆಚ್ ನ ಬರಿತೀನಿ ನೋಡಿ. ಸೊ ಫಸ್ಟ್ ನೀವು ಡೆಂಡ್ರೈಟ್ಸ್ ನ ಬರ್ಕೊಳ್ಳಿ. ಓಕೆ, ಸೊ ಡೆಂಡ್ರೈಟ್ಸ್ ಆದ್ಮೇಲೆ ಏನಾಗುತ್ತೆ, right in another area, place is insufficient here. Let me write here. So neuron na diagram ಬರಿಬೇಕಾಗುತ್ತೆ ನೀವು. ಒಂದು ರಫ್ ಸ್ಕೆಚ್ ಆಫ್ ನ್ಯೂರಾನ್ ನ ಬರಿತಾ ಇದೀನಿ. ಎಲ್ಲರೂ ಕೂಡ ನ್ಯೂರಾನ್ ಡಯಾಗ್ರಾಮ್ ಬರೆಯೋದನ್ನ ನೀವು ಕಲ್ತ್ಕೊಳ್ಳಿ. ಓಕೆನಾ? ಸೊ ನ್ಯೂರಾನ್ ಬರೆದಾದ್ಮೇಲೆ ಇಲ್ಲಿ ಏನಿದೆ, ಡೆಂಡ್ರೈಟ್ಸ್ ಇರುತ್ತೆ ಈ ರೀತಿ. ಸೊ ದೇರ್ ವಿಲ್ ಬಿ ಡೆಂಡ್ರೈಟ್ಸ್ ಲೈಕ್ ದಿಸ್. So then we have axon here, and finally we have nerve ending. So idra function kuda bariyake kelta idare. First, neuron andre enu? Neuron is the structural and the functional unit of nervous system. Okay, next, first part is dendrite. What is the function of dendrite? Dendrite is the branched fibrous like structure. Fibrous ಅಥವಾ hair like structure idu. Okay na? Yen madutte, they transmit the electrical impulse towards the cyton. ಸೈಟಾನ್ ಅಂದ್ರೆ ಸೆಲ್ ಬಾಡಿ ಅಂತ ಅರ್ಥ. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ರಿಸೀವ್ ಮಾಡ್ಕೊಂಡಿರುವಂತ ಎಲೆಕ್ಟ್ರಿಕಲ್ ಇಂಪಲ್ಸಸ್ ನ ಡೆಂಡ್ರೈಟ್ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡ್ಕೊಂಡು ಏನಾಗುತ್ತೆ, ಡೆಂಡ್ರೈಟ್ ಇಟ್ ರಿಸೀವ್ ದ ಇಂಪಲ್ಸಸ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂಡ್ ಸೆಂಡ್ ಟು ಸೆಲ್ ಬಾಡಿ. ಓಕೆ, ಸೆಲ್ ಬಾಡಿ ಏನ್ ಮಾಡುತ್ತೆ, ಇಟ್ ಫಾರ್ಮ್ಸ್ ದ ಸೈಟೋಪ್ಲಾಸಮ್ ಆಫ್ ದ ನರ್ವ್ ಸೆಲ್. ಸೆಲ್ ಬಾಡಿ ಸುತ್ತ ಇಲ್ಲಿ ನಮಗೆ ಸೈಟೋಪ್ಲಾಸಮ್ ಇರುತ್ತೆ. ಸೊ ಇದು ರಿಸೀವ್ ಮಾಡ್ಕೊಂಡಂತ ಎಲೆಕ್ಟ್ರಿಕಲ್ ಇಂಪಲ್ಸಸ್ ನ ನೆಕ್ಸ್ಟ್ ಪಾರ್ಟ್ ಗೆ ಸೆಂಡ್ ಮಾಡುತ್ತೆ. ಆಕ್ಸಾನ್ ಏನ್ ಮಾಡುತ್ತೆ, ಆಕ್ಸಾನ್ ಇಸ್ ದ ಲಾಂಗೆಸ್ಟ್ ಫೈಬರ್ ಆಫ್ ದ ನ್ಯೂರಾನ್. ಲಾಂಗೆಸ್ಟ್ ಪಾರ್ಟ್ ಯಾವ್ದಪ್ಪ ಸೆಲ್ ಅಂದ್ರೆ ನ್ಯೂರಾನ್ ಅಲ್ಲಿ ಅಂದ್ರೆ ಆಕ್ಸಾನ್ ಆಗಿದೆ. ಓಕೆ, ಇದೇನ್ ಮಾಡ, ಇಟ್ ಈಸ್ ದ ಲಾಂಗ್ ಪಾರ್ಟ್ ಆಫ್ ದ ನ್ಯೂರಾನ್. It will receive the impulses from the cell body and it sends to the nerve ending. Okay, so they are the long fiber protruding form of the cell body. Simple ಆಗಿ ಹೇಳ್ಬೇಕಂದ್ರೆ ಲಾಂಗೆಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್ ಅಂತ ಹೇಳ್ಬೋದು. ಇಲ್ಲಿಗೆ ಬಂದಂತ ಒಂದು ಏನಾಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್. ನರ್ವ್ ಎಂಡಿಂಗ್ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ವಿಲ್ ಸೆಟ್ಸ್ ಆಫ್ ಅಂಡ್ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಇಂಪಲ್ಸಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಈ ನ್ಯೂರಾನ್ಸ್ ಅನ್ನೋದು ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ ನಿಮ್ಮ ಬಾಡಿನಲ್ಲಿ. ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ. ಓಕೆ, ಒಂದು ನ್ಯೂರಾನ್ಗೂ ಇನ್ನೊಂದು ನ್ಯೂರಾನ್ಗೂ ಒಂದು ಗ್ಯಾಪ್ ಇದೆ. ಸೊ ಲೆಟ್ ಮೀ ಸಿ ಹೂ ವಿಲ್ ಆನ್ಸರ್ ದ ಕ್ವೆಶ್ಚನ್. ನೇಮ್ ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ಟೂ ನ್ಯೂರಾನ್ಸ್.
Name the gap present between two neurons. Name the gap present between the two neurons. Name the gap present between the two neurons. The right answer is first given by the Purvika, followed by Sachin, Anushri, Sindhu, Jyoti and Harsha. Very good. So the two gap, that is the gap which is present between the two neurons is called as synapse. So ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಕೇಳ್ತಾ ಇದ್ದೀರಾ. ಓಕೆ, ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ ಪ್ರಾಬಬಲಿ ನನಗನ್ಸುತ್ತೆ ಎಲ್ಲಾನು ರೀಸೈಕಲ್ ಆಗುತ್ತೆ ಅಂತ. ಸೊ ಎಲ್ಲ ಆಪ್ಷನ್ಸ್ ರೀಸೈಕಲ್ ಆಗುತ್ತೆ ಅಂತ ಅನ್ಸುತ್ತೆ. ದಟ್ಸ್ ವೈ ಐ ಕೆಪ್ಟ್ ಫಾರ್ ಹೋಲ್ಡ್. ಅಂತ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಓಕೆ ಫೈನ್. ಬಿಕಾಸ್ ಪೇಪರ್ ಆಲ್ಸೋ ಕ್ಯಾನ್ ಬಿ ರೀಸೈಕಲ್ಡ್, ಪ್ಲಾಸ್ಟಿಕ್ ಕ್ಯಾನ್ ಆಲ್ಸೋ ಬಿ ರೀಸೈಕಲ್ಡ್ and the glass bottles can also be recycled. Okay, yes. So let's now go for the next question. The next question is, what is the importance of DNA copying in the reproduction? So DNA copying na ಒಂದು ಇಂಪಾರ್ಟೆನ್ಸ್ ಏನು reproduction ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. Actually DNA ಅಂದ್ರೆ ಏನು? DNA is the information center of the cell. ನಮ್ಮ ಸೆಲ್ ಅಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ರೈಟ್? ನ್ಯೂಕ್ಲಿಯಸ್ ಇರುತ್ತೆ ನಮ್ಮ ಸೆಲ್ ಅಲ್ಲಿ. ಈ ನ್ಯೂಕ್ಲಿಯಸ್ ನ ಒಳಗಡೆ ಕ್ರೋಮೋಸೋಮ್ಸ್ ಇರುತ್ತೆ, ರೈಟ್? ಅಂಡ್ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ. ಈ ಕ್ರೋಮೋಸೋಮ್ಸ್ ಅಲ್ಲಿ, ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಲ್ಲಿ ಏನಿರುತ್ತೆ, ಡಿಎನ್ಎ ಇರುತ್ತೆ. So this DNA is the information center of the cell. So it stores the information for making the proteins. Proteins ನ ಮಾಡೋಕೆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. And these proteins are inherited for the what purpose? They are inheriting the characters first of all. So that characters will pass from one generation to another generation. That means parents and the offsprings ಗೆ ಏನಾಗುತ್ತೆ, ಕ್ಯಾರೆಕ್ಟರ್ಸ್ ಪಾಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ DNA is basically the information center of the cell. So what is the main importance during the reproduction ಅಂತ ಕೇಳಿದಾಗ, DNA copying will help in transferring the characters from the parents to offsprings. Parents and the offsprings ಗೆ ಕ್ಯಾರೆಕ್ಟರ್ಸ್ ನ ಪಾಸ್ ಮಾಡುತ್ತೆ. ಅಂಡ್ ಒಂದ್ ವೇಳೆ DNA ಕಾಪಿ ಏನಾದ್ರೂ ಆಲ್ಟರ್ ಆದ್ರೆ, ಕಾಪಿ ಆಗ್ಬೇಕಾದ್ರೆ ಆಲ್ಟರ್ ಆದ್ರೆ ಏನಾಗುತ್ತೆ, so it also results in the variation. ಅಂದ್ರೆ ಹುಟ್ಟುವಂತ offspring ಅಲ್ಲಿ we can observe the variation. Variations are observed in the newly born offspring. Okay, so that is the one thing you have to remember. So the next question is, my dear students, so here write the mode of reproduction used in the following organisms: amoeba, planaria, leishmania and plasmodium. So what mode of reproduction amoeba uses? Amoeba uses the binary fission. Amoeba uses the binary fission. So all this is asexual mode of reproduction. So planaria uses regeneration mode of reproduction. Regeneration. Leishmania also uses binary fission. Plasmodium uses the multiple fission. Okay, yes, many are trying to answer. Very good. Okay, so time consumption na nodkondu naane kelvondu answer ಮಾಡ್ತಾ ಇದೀನಿ. Name the part of human female reproductive system that helps in the fusion of male and female gamete ಅಂತ ಕೇಳ್ತಾ ಇದ್ದಾರೆ. So male and female gamete fuse ಆಗುವಂತ female part ಯಾವುದು? Who will answer first? Which part of the human female reproductive system help in the fusion of the male and female gamete? Fusion of male? No? Yes. Right answer is given by Anushri. Anushri has given the right answer. See students, now female reproductive system na ನೋಡಿದಾಗ ಈ ರೀತಿ ಇರುತ್ತೆ ನಮಗೆ female reproductive system. Right? ಈ ರೀತಿ ನಮಗೆ female reproductive system ಇರುತ್ತೆ. So male gamete ಏನ್ ಬರುತ್ತೆ ಫಿಮೇಲ್ ಬಾಡಿನಲ್ಲಿ, ಇಲ್ಲಿ ಏನಾಗುತ್ತೆ, ಎಗ್ ಇರುತ್ತೆ. ಓಕೆ, ಈ ಒಂದು ಪ್ಲೇಸ್ ನ ಒಂದು ನಾವ್ ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ oviduct. We will call this as oviduct, or we will also call this as fallopian tube. ಇದನ್ನ oviduct ಅಂತ ಹೇಳ್ತೀವಿ ಅಥವಾ fallopian tube ಅಂತ ಹೇಳ್ತೀವಿ. ಈ fallopian tube ಅಲ್ಲಿ ಏನಾಗುತ್ತೆ, the fusion of male and female gamete takes place. Fusion of male and female gamete basically takes place in the fallopian tube, not in the ovary. It is in the fallopian tube. So here the fertilization takes place. Ille fertilization aguntadu. Okay. The next question, name the parts of human male reproductive system. Previous paper nallu kuda ನಾನು explain ಮಾಡಿದೀನಿ ತುಂಬಾ detailed ಆಗಿ. So male reproductive parts ಅಂತ ಹೇಳಿದಾಗ you must talk about the testis,
let's talk about few parts. Testis, let's talk about the scrotum, let's talk about the vas difference. Okay, so testis ಏನ್ ಮಾಡುತ್ತೆ? So it secretes the sperms, okay, and also testosterone hormone, short form ಅಲ್ಲಿ ಬರೀತೀನಿ because ನಾನು previous class ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸ್ಕ್ರೋಟಮ್ ಏನ್ ಮಾಡುತ್ತೆ? it provides low temperature. So for the production of sperms it need low temperature, so provides low temperature for the production of sperms. Vas difference ಏನ್ ಮಾಡುತ್ತೆ? It carries the matured sperms, okay. Any 3 part na ನೀವು function ಬರೆದ್ರೆ ಸಾಕಾಗುತ್ತೆ ಇಲ್ಲಿ, okay. So the next question is, why is it always better to consider repurpose than the recycle? Why is it always better to consider repurpose than to recycle? So ಏನಾಗುತ್ತೆ ಅಂದ್ರೆ ರೀಸೈಕಲ್ ಗಿಂತ ರೀಪರ್ಪಸ್ ನಾವು ಮಾಡೋದು ಬೆಟರ್ ಅಂತ ಅರ್ಥ. ಇದಕ್ಕೆ ನೀವು ರೀಸನ್ ಕೊಡ್ಬೇಕು. ಯಾಕೆ ಅಂದ್ರೆ ರೀಸೈಕಲ್ ಮಾಡಕ್ಕೆ ನಮ್ಗೆ ಎನರ್ಜಿ ಬೇಕು. ಈಗ ಪೇಪರ್ ಇದೆ, ಪೇಪರ್ನ ನೀವು ಮತ್ತೆ ಹೊಸ ಪೇಪರ್ ಮಾಡಕ್ಕೆ ಏನ್ ಮಾಡ್ತೀರಾ? ರೀಸೈಕಲ್ ಹಾಕ್ತೀರಾ. ಆ ರೀಸೈಕಲ್ ಮಾಡಕ್ಕೆ ಏನ್ ಬೇಕು? ಎನರ್ಜಿ ಬೇಕು. ಅಂದ್ರೆ it may be the form of electrical energy or mechanical energy, whatever it's so energy is required. But repurpose, same paper na ನೀವು ಏನಕ್ಕಾದ್ರೂ ಮನೆಯಲ್ಲಿ ಬೇರೆ ಪರ್ಪಸ್ ಯೂಸ್ ಮಾಡಬಹುದು, repurpose. So recycle needs more amount of energy rather than the repurpose. Next ಬಂದು, who are the stakeholders responsible for the conservation of forest? It is none other than the government, my dear students. First of all, stakeholders ಅಂದ್ರೆ ಯಾರ್ದು? Stakeholders are the people who are living in and around the forest. They are the people who benefit the forest or get benefit from the forest. ಅವರು ಫಾರೆಸ್ಟ್ ಗೆ ಉಪಯುಕ್ತರಾಗಿರ್ತಾರೆ ಅಥವಾ ಫಾರೆಸ್ಟ್ ಇಂದ ಉಪಯೋಗನ ಪಡ್ಕೊಳ್ತಿರ್ತಾರೆ. ಓಕೆ, ದೇ ಆರ್ ಕಾಲ್ಡ್ as stakeholders. So conservation of forest ಅಂತ ಬಂದಾಗ, so government is the most important stakeholder. So who is responsible for managing and also conservation of forest? So ನಿಮ್ಗೆ ಈ ಟೈಮ್ ಅಲ್ಲಿ ಒಂದು ಡೌಟ್ ಬರ್ಬೋದು, ಮ್ಯಾಮ್ ವಾಟ್ ಅಬೌಟ್ ಎನ್ವಿರಾನ್ಮೆಂಟಲಿಸ್ಟ್? ಎನ್ವಿರಾನ್ಮೆಂಟಲಿಸ್ಟ್ ಕೂಡ ವಾಟ್ ಅವ್ರು ಏನ್ ಮಾಡ್ತಾರೆ? ದೇ ಆರ್ ದ ನೇಚರ್ ಲವರ್ಸ್. So they try to conserve the forest, but major part of the conservation goes by the government. Okay, let's now move for 4 mark question. 4 mark question ಅಲ್ಲಿ ಎಲಿಮೆಂಟರಿ ಕೆನಾಲ್ ನ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳಿರುವಂತ ಕ್ವೆಶ್ಚನ್ ಇದು. ಎಸ್, ಎಲಿಮೆಂಟರಿ ಕೆನಾಲ್ ಅಂತ ಹೇಳಿದಾಗ ಸಿಂಪಲ್ ನೋಡಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಲೈಕ್ ದಿಸ್ ವಿಲ್ ಬಿ ದ ನೋಸ್ and this will be the mouth part. Okay, ಸ್ವಲ್ಪ ಈ ಟ್ಯೂಬ್ ನ ಲಾಂಗ್ ಆಗಿ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ದೆನ್ ರೈಟ್ ದ ಸ್ಟಮಕ್ ಪಾರ್ಟ್ ನ ಬರ್ಕೊಳ್ಳಿ. ಸ್ಟಮಕ್ ಆದಾಗ ದೆನ್ ಯು ಟ್ವಿಸ್ಟ್ ಲೈಕ್ ದಿಸ್. ಓಕೆ, ರಿಮೆಂಬರ್ ಈ ಪಾರ್ಟ್ ನ ಬರಿಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ದ ಕನೆಕ್ಷನ್ ಶುಡ್ ಎಂಟರ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಎಷ್ಟೊಂದ್ ಜನ ಓಪನಿಂಗ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಬರೀತಾರೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ನ ಇಲ್ಲಿ ಬರೀತೀರಾ. ಸೊ ರೆಕ್ಟಮ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ರಫ್ಲಿ. ಈ ಕನೆಕ್ಷನ್ ಯಾವಾಗ್ಲೂ ಕೂಡ ಏನಾಗಿರ್ಬೇಕು? ಕ್ಲೋಸ್ ಆಗಿರ್ಬೇಕು ಈ ಪಾರ್ಟ್. ಒಂದ್ ವೇಳೆ ನೀವೇನಾದ್ರೂ ಈ ಪಾರ್ಟ್ ನ ಓಪನ್ ಬಿಟ್ರೆ, ಈ ಪಾರ್ಟ್ ನ ಅಂದ್ರೆ ದಟ್ ಮೀನ್ಸ್ ಐ ವಿಲ್ ಶೋ ಹಿಯರ್. ಸಿ, ನೀವೇನಾದ್ರೂ ಈ ಕನೆಕ್ಷನ್ ಅನ್ನ ಡೈರೆಕ್ಟ್ ಆಗಿ ಲಾರ್ಜ್ ಇಂಟೆಸ್ಟೈನ್ ಕೊಟ್ರೆ ನಿಮ್ಗೆ ಡಯಾಗ್ರಾಮ್ ರಾಂಗ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಏನಾಗಿರ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಈ ಪಾರ್ಟ್ ಏನಿದೆ, ಸೊ ದಿಸ್ ಸ್ಮಾಲ್ ಇಂಟೆಸ್ಟೈನ್ ಶುಡ್ ಬಿ ಹ್ಯಾವಿಂಗ್ ಅ ಕನೆಕ್ಷನ್ ಟುವರ್ಡ್ಸ್ ದ ಸ್ಮಾಲ್ ಇಂಟೆಸ್ಟೈನ್. ಈ ಇಂಟೆಸ್ಟೈನ್ ಏನ್ ಬರ್ತಾ ಇದೆ ಈ ಮೇಲೆಯಿಂದ ಸ್ಮಾಲ್ ಇಂಟೆಸ್ಟೈನ್ ಗೆ ಕನೆಕ್ಟ್ ಆಗಿರ್ಬೇಕು. ಅಂದ್ರೆ ಈ ಪಾರ್ಟ್ ಏನಾಗಿರ್ಬೇಕು? ಒಳಗಡೆಗೆ ಕನೆಕ್ಟ್ ಆಗಿರ್ಬೇಕು. ಇಲ್ಲಿಗೆ ಕನೆಕ್ಟ್ ಆದ್ರೆ ಏನಾಗುತ್ತೆ? ಫುಡ್ ಡೈರೆಕ್ಟ್ ಆಗಿ ಲಾರ್ಜ್ ಇಂಟೆಸ್ಟೈನ್ ಹೋಗ್ಬಿಡುತ್ತೆ. ದಟ್ ಇಸ್ ರಾಂಗ್. ಫಸ್ಟ್ ಫುಡ್ ಏನಾಗಬೇಕು? ಡೈಜೆಸ್ಟ್ ಆಗ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಬರಿತೀವಿ ಲಿವರ್ ಅಂಡ್ ಬೈಲ್ ಡಕ್ಟ್, ಅಂಡ್ ದೆನ್ ಇಲ್ಲಿ ನಾವು ಬರಿತೀವಿ ಪ್ಯಾನ್ಕ್ರಿಯಾಸ್ ಬರೀತೀವಿ. ಲೇಬಲ್ ಮಾಡಿ ಮೌತ್ ನ ಲೇಬಲ್ ಮಾಡಿ. ದೆನ್ ಫುಡ್ ಪೈಪ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಈಸೋಫೇಗಸ್ ನ ಲೇಬಲ್ ಮಾಡಿ. ದೆನ್ ಸ್ಟಮಕ್ ನ ಲೇಬಲ್ ಮಾಡಿ. ನಿಮ್ಗೊಂದಷ್ಟು ಕ್ವಶನ್ಸ್ ಕೇಳ್ತೀನಿ, ವೆಯ್ಟ್ ಮಾಡಿ ಇಲ್ಲಿ. ಸೊ ದೆನ್ ಇಲ್ಲಿ ನೀವು ಲಿವರ್ ಲೇಬಲ್ ಮಾಡಿ, ದೆನ್
pancreas label ಮಾಡಿ ನಾನು just rough diagram ಬರೀತೀನಿ ಇಲ್ಲಿ. So this is the large intestine and this will be the small intestine and finally this will be the rectum. So rectum. So now my question is, okay, ma'am, why didn't you streamed at 6 a.m. today? So 6 a.m. ಗೆ ನಾನು ಮಾಡಲ್ಲ ಅಂತ ಬಿಕಾಸ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಐ ಆಲ್ರೆಡಿ ಟೋಲ್ಡ್ ಯು 6:30 ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಟೆಲಿಗ್ರಾಮ್ ನಲ್ಲಿ ಮೆನ್ಷನ್ ಮಾಡಿದೆ. ಸ್ಟೂಡೆಂಟ್ಸ್ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಸ್ವಲ್ಪ ಲೇಟ್ ಆದ್ರೆ ನಾನು ಟೆಲಿಗ್ರಾಮ್ ನಲ್ಲಿ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿರ್ತೀನಿ. ಡೂ ಅಬ್ಸರ್ವ್ ದ ಮೆಸೇಜಸ್ ವಿಚ್ ವಿಲ್ ಬಿ ರಿಸೀವ್ಡ್ ಇನ್ ದ ಗ್ರೂಪ್. ಓಕೆ, ಎಸ್. ಈಗ ಕ್ವೆಶ್ಚನ್ ಏನು ಅಂದ್ರೆ, ಸೊ ನೇಮ್ ದ enzymes secreted by the pancreas. Name the enzymes secreted by the pancreas. Pancreas ಇಂದ secrete ಆಗುವಂತ enzymes ಯಾವುದು? Name the enzymes secreted by the pancreas. Sorry for the delay. Somebody is asking, ma'am, why you did not start at 6 a.m. 6 p.m. I'm sorry. Actually, it was delayed today. So Sachin has answered pancreatic juice. I'm particularly asking which enzyme? Somebody is telling trypsin. Okay. Pancreatic lipase, Jyoti, one you have told. What about other? Trypsin, Madhu has telling trypsin. Okay, what about other enzymes? Okay, fine. Many are trying to answer. See, pancreas releases pancreatic enzymes. The pancreatic enzymes are namely trypsin. They are namely trypsin, lipase, and also the amylase. Trypsin, lipase, and amylase. These are the enzymes which are being secreted by the pancreas, my dear students. The function of trypsin is it will help in break down the protein. Lipase, emulsification, andre breaking down the large fat globules into the smaller fat globules. Amylase ಏನು ಮಾಡುತ್ತೆ? It converts that means it will convert the starch into sugar. Okay, so these are the things. So let's now go for the next question, difference between homologous and analogous organs. Many a times this question has been asked children. Homologous, analogous previous papers allu ನಾವು ನೋಡಿದೀವಿ preparatory papers ಅಲ್ಲಿ. So homologous ಅಂದ್ರೆ ಏನು? So organisms, so when I am typing I made it as structures. Okay, let me now make this as organisms. Okay, organisms with similar body designs but they perform the different functions. See, if the organisms have similar internal body designs but that organisms body parts are being used for different functions, then they are called as homologous structures. Different functions, homologous structures or homologous organs. Organisms that have different body designs but they perform the same function, they are called as analogous. Example I already told you many a times. Take an example of our forelimbs, our hands and the hands of dog. Internal body design is same but we are using the hand for different purpose. Dog is using the hands, that means the front portion of the forelimbs, for different purpose. Okay, function is different in homologous organs. In case of bat, butterfly and the bird, their internal body designs are different but the wings are used for same purpose, that is flight. That is why they are considered to be analogous. Okay, and ಈ ಕ್ವೆಶ್ಚನ್ ಅನ್ನ ಒಂದ್ಸತಿ ನಿಮಗೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. Okay, the question is, what are the components used to trace the evolutionary relationship? Components anta keltare, sometimes tools anta keltare, my dear students. Question tools anta keltare, sometimes components anta keltare. Okay, so which are the tools used to find out the evolutionary relationship anta keldaga? The excavation, carbon dating, studying the fossils, determination of DNA sequences. These are all the important tools that is used to trace the evolutionary relationship. ನೋಡಿ, ಟೂಲ್ಸ್ ಅಂತ ಬಂದಾಗ, ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಬಂದಾಗ ಹಿಂಟ್ ಏನಪ್ಪಾ ಅಂದ್ರೆ ಈ 4 ಪಾಯಿಂಟ್ಸ್ ನೀವು ಬರಿಬೇಕು. ಸಮಟೈಮ್ ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ಸ್ ಅಂತ ಕೇಳ್ತಾರೆ, ಅದಕ್ಕೆ ಈ ಆನ್ಸರ್ ನ ಬರಿಬೇಡಿ. ಎಸ್ಟಿಮೇಟಿಂಗ್ ದ ಏಜ್ ಆಫ್ ಫಾಸಿಲ್ ಗೆ ರಿಲೇಟಿವ್ ಮೆಥಡ್ ಅಂಡ್ ಕಾರ್ಬನ್ ಡೇಟಿಂಗ್ ಅಂತ ನೀವು ಬರಿಬಹುದು. ರಿಲೇಟಿವ್ ಮೆಥಡ್ ಬರುತ್ತೆ ಅಲ್ಲಿ ನಿಮ್ಗೆ. ಓಕೆ, ರಿಲೇಟಿವ್ ಮೆಥಡ್ ಅಂದ್ರೆ ಏನಂತಂದ್ರೆ ಡಿಪರ್ ದ ಫಾಸಿಲ್ ಓಲ್ಡರ್ ಇಟ್ ಈಸ್ ಅಂತ ನೀವು ಅಲ್ಲಿ ಬರೀತೀರಾ. ಬಟ್ ಇಲ್ಲಿ evolutionary relationship na keldaga you must write these 4 points: excavation, carbon dating, studying the fossils and determining the DNA sequences. Okay, yes, let's now go for I think this is the last question of this question paper.
How is the sex of the child is determined in the human beings? Very important question, my dear students. See, human beings have XX and XY chromosome. In that, the male and female anta tagolana. Okay. The male have the mismatched pair of chromosome, that is one is X and one is Y. Females have the perfect pair of chromosome, that is X and X. Okay. So during the reproduction process, what happens if male contribute X chromosome, it fuses with the X of female. As a result of it, it results in the formation of female child. Okay. Or during the time of reproduction, if male contribute Y chromosome, it combined with the X chromosome of the female, it results in the formation of the male child. Okay. So now who is responsible for the determination of the sex of the child? Okay. It is none other than the father, the male. Okay. Male is responsible for the determination of the sex of the child, not the female. Yes. Okay. So male is responsible, my children, because yakendre male alli we have the mismatched pair of chromosome, there is X and Y, but females always have X and X chromosome, so there is no chance for the female to give any other chromosome. You always have to give the X chromosome only. The father is responsible for the determination of the sex of the child. Same illa an kottidini. ಈ PDF ನಾನು ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ಆನ್ಸರ್ಸ್ ನ ಒಂದ್ಸತಿ ನೋಡದೆ ಬರೀರಿ. ಸೊ ಇಟ್ಸ್ ವೆರಿ ಈಸಿ ಫಾರ್ ಯು ಟು ರಿಮೆಂಬರ್ ದೆನ್. ಫೈನಲ್ ಕ್ವೆಶ್ಚನ್ ಕೇಳಿದ್ದಾರೆ, Mendel's monohybrid ratio. Okay. Explain the Mendel's monohybrid ratio with the help of checkerboard. ಈ ರೀತಿ ಕೇಳಿದಾಗ ಯಾವ್ದಾದ್ರೂ ಟ್ರೇಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡಬಹುದು. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಟ್ರೇಟೇ ತಗೊಳ್ಬೇಕಂತ ಏನಿಲ್ಲ. ಓಕೆನಾ? ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ tall pea plant cross with the dwarf pea plant ಅಂತ ಇದೆ. So when tall pea plant crosses with dwarf pea plant, upon cross pollination ಆಗುತ್ತೆ ಫಸ್ಟ್. ಸೊ ಆಗ ನಮ್ಗೆ ಬರುವಂತದ್ದು ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಇದನ್ನ F1 ಪ್ರೋಜನಿ ಅಂತ ನೀವು ಬರಿಬೇಕು, ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ. ಸೊ F1 ಪ್ರೋಜನಿ ಏನಾಗಿರುತ್ತೆ, ಟಾಲ್ ಡ್ವಾರ್ಫಾ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಸೊ ಟಾಲ್ ಪಿ ಪ್ಲಾಂಟ್ ಆಗಿರುತ್ತೆ. ಸೊ ಬಿಕಾಸ್ ಯಾಕೆ ಅಂತಂದ್ರೆ ಡಾಮಿನೆಂಟ್ ಟ್ರೇಟ್ dominates the recessive trait. Okay. Next, ಈ F1 ಪ್ರೋಜನಿನ ನಾವೇನ್ ಮಾಡ್ತೀವಿ, ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಅಂದ್ರೆ ಈಗಿರುವಂತ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಿದೆ ಇದನ್ನ ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಅಂದ್ರೆ ಇರುವಂತ ಟ್ರೇಟ್ಸ್ ನ ಅದೇ ಟ್ರೇಟ್ಸ್ ಇಂದ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಕ್ರಾಸಿಂಗ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ದಿಸ್ ಟಿ ಕ್ರಾಸಸ್ ವಿತ್ ದಿಸ್ ಟಿ ವಿ ಗೆಟ್ ಕ್ಯಾಪಿಟಲ್ ಟಿ, ದಿಸ್ ಕ್ರಾಸಸ್ ವಿತ್ ದಿಸ್ ವಿ ಗೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, this crosses with we get capital T small t, and this crosses with this we get small t and small t. Okay na? So question ಏನ್ ಕೇಳ್ತಾ ಇದ್ದಾರೆ, ಕ್ವೆಶ್ಚನ್ ಕೇಳ್ತಾ ಇರೋಂಥದ್ದು ಈಗ, what is the Mendel's monohybrid ratio? ಇಲ್ಲಿ 2 types of ratio ಬರುತ್ತೆ my dear students. ಇಲ್ಲಿ 2 types of ratio ಬರುತ್ತೆ. You are already answering very good. So ನಾನು ಕೇಳ್ತೀನಿ 2 types of ratio. One is the phenotypic ratio and another one is the genotypic ratio. ಎರಡು ರೇಷಿಯೋನು ಕೂಡ ಮೆನ್ಷನ್ ಮಾಡಬೇಕು, ಬಿಕಾಸ್ ಪರ್ಟಿಕ್ಯುಲರ್ ಆಗಿ ಅವರು ಯಾವ ರೇಷಿಯೋ ಅಂತ ಮೆನ್ಷನ್ ಮಾಡಿಲ್ಲ. ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಏನು, ಜಿನೋಟೈಪಿಕ್ ರೇಷಿಯೋ ಅಂದ್ರೆ ಏನು ಅಂತ ಫಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಗೆ ಏನ್ ಸಿಕ್ಕಿದೆ ಇಲ್ಲಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ ಸಿಕ್ಕಿದೆ. ಫಿನೋಟೈಪಿಕ್ ಅಂದ್ರೆ ಓವರ್ ಆಲ್ ಬಂದಿರುವಂತ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಎಷ್ಟು ಟಾಲ್ ಇದೆ, ಎಷ್ಟು ಡ್ವಾರ್ಫ್ ಇದೆ. ದಿಸ್ ಇಸ್ ಟಾಲ್ and this is tall, this is tall and this is dwarf. Okay na? So out of 4 ಎಷ್ಟು ಟಾಲ್ ಇದೆ, 3. So 3:1 is the phenotypic ratio. Okay, ಇದನ್ನೇ 100 ತಗೊಂಡ್ರೆ ಏನ್ ಹೇಳ್ತೀರಾ, 100 ತಗೊಂಡ್ರೆ ನೀವು ಇದನ್ನ 75% 75:25 ಅಂತ ತಗೊಳ್ತೀರಾ, 100 ಅಂತ ತಗೊಂಡ್ರೆ. ಓಕೆ, ಎಸ್. ಸೊ ಜಿನೋಟೈಪಿಕ್ ರೇಷಿಯೋ ಅಂದ್ರೆ ನೀವು ಜೀನ್ ನೋಡ್ಕೊಂಡು ಮೆನ್ಷನ್ ಮಾಡಬೇಕು. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಕ್ಯಾಪಿಟಲ್ ಟಿ ಇದನ್ನ ನಾವು ಹೋಮೋಝೈಗಸ್ ಅಂತ ಹೇಳ್ತೀವಿ. ಹೋಮೋಲಾಗಸ್ ಆರ್ಗನ್ಸ್ ಅಲ್ಲ, ಇದು ಹೋಮೋಝೈಗಸ್ ಅಂದ್ರೆ ಸೇಮ್ ಸೆಟ್ ಆಫ್ ಅಲೀಲ್ಸ್ ಇದ್ರೆ ಹೋಮೋಝೈಗಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಅಲೀಲ್ಸ್ ಇದೆ ಅಂದ್ರೆ ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಇದ್ರೆ ಇದನ್ನ ನಾವು ಹಿಟಿರೋಝೈಗಸ್ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಆಸ್ ಹಿಟಿರೋಝೈಗಸ್. ಹೋಮೋಝೈಗಸ್ ಟಾಲ್ ಎಷ್ಟಿದೆ, 1.
Heterozygous ಎಷ್ಟಿದೆ ಇಲ್ಲಿ 2 parts ಇದೆ. Heterozygous tall ಇದು. ಮತ್ತೆ homozygous small t ಸೇಮ್ ಅಲ್ವಾ, homozygous dwarf. ಸೊ ನಾವು ಜೀನ್ ನ ನೋಡ್ಕೊಂಡು ಬರೆಯೋದೇ ಜಿನೋಟೈಪ್. ಸೊ ಜಿನೋಟೈಪಿಕ್ ರೇಷಿಯೋ ಏನಾಗಿದೆ 1:2:1 ಆಗಿದೆ. 1:2:1 ಇಸ್ ದ ಜಿನೋಟೈಪಿಕ್ ರೇಷಿಯೋ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿಗೆ ನಿಮ್ಮ ಮಾಡೆಲ್ ಪೇಪರ್ 2 ಕಂಪ್ಲೀಟ್ ಆಗಿತ್ತು. ಐ ಹ್ಯಾವ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ದ ಮಾಡೆಲ್ ಪೇಪರ್ ಕೆಮಿಸ್ಟ್ರಿ ಅಂಡ್ ಬಯೋ. ಫಿಸಿಕ್ಸ್ ನ ಕೂಡ ನಾನು ನಿಮಗೆ ಕ್ವಶನ್ ಫಾರ್ವರ್ಡ್ ಮಾಡ್ತೀನಿ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಲೈವ್ ಸೆಷನ್. ಆನ್ಸರ್ ಮಾಡಿ, ನೀವು ಫಿಸಿಕ್ಸ್ಗೂ ಆನ್ಸರ್ ಮಾಡಿ. ಡೌಟ್ಸ್ ಇದೆ ನೀವು ಮ್ಯಾಮ್ ನ ಕೂಡ ಅಪ್ರೋಚ್ ಮಾಡಬಹುದು. ಕೆಮಿಸ್ಟ್ರಿ ಬಯಾಲಜಿನಲ್ಲಿ ಇನ್ನೂ ಡೌಟ್ಸ್ ಇದ್ರೆ ನೀವು ನನ್ನ ಕೇಳಬಹುದು. ಸೊ ಯಾರಾದ್ರೂ ಹೊಸ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಸಿಸ್ಟ್ ಮಾಡಿ. ಸೊ ನಾಳೆಯಿಂದ ನಮ್ಮ ಚಾನೆಲ್ ನಲ್ಲಿ ಅಂದ್ರೆ ಬೋತ್ ಮ್ಯಾಥಮ್ಯಾಟಿಕ್ಸ್ ಅಂಡ್ ಸೈನ್ಸ್ ಎರಡನ್ನೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಫ್ರೀ ಕ್ರಾಶ್ ಕೋರ್ಸ್ ನ ಶುರು ಮಾಡ್ತಿದೀವಿ. ಸೊ ವಿ ಆರ್ ಸ್ಟಾರ್ಟಿಂಗ್ ದ ಫ್ರೀ ಕ್ರಾಶ್ ಕೋರ್ಸ್. ಸೊ ಫ್ರೀ ಕ್ರಾಶ್ ಕೋರ್ಸ್ ಅನ್ನ ಶುರು ಮಾಡ್ತಾ ಇದೀವಿ. ಸೊ ಟೈಮಿಂಗ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ ಮಾರ್ನಿಂಗ್ ಏನಾಗುತ್ತೆ, ಮಾರ್ನಿಂಗ್ 5:30ಗೆ ನಾಳೆ ನಾನು ಫಸ್ಟ್ ಲೆಸನ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. 5:30ಗೆ 5:30 ಟು ಬಿಟ್ವೀನ್ 7. ಓಕೆ. ಈವ್ನಿಂಗ್ ಏನಾಗುತ್ತೆ ಅಂದ್ರೆ, ಸೊ ದಿಸ್ ವಿಲ್ ಬಿ ಮಾರ್ನಿಂಗ್. ಸೈನ್ಸ್ ವಿಲ್ ಬಿ ಯು ವಿಲ್ ಬಿ ಹ್ಯಾವಿಂಗ್ ಇನ್ ದ ಮಾರ್ನಿಂಗ್ ಸೆಷನ್. ಓಕೆ. ಈವ್ನಿಂಗ್ ಏನಾಗುತ್ತೆ ಅಂದ್ರೆ, ಈವ್ನಿಂಗ್ ಮ್ಯಾಥಮ್ಯಾಟಿಕ್ಸ್ ಕ್ಲಾಸಸ್ ಇರುತ್ತೆ. ಸೊ ಬಿಟ್ವೀನ್ 8 to 9. ಓಕೆ. ಈವ್ನಿಂಗ್ ಈ ಕ್ಲಾಸಸ್ ನಿಮ್ಗೆ ಇರುತ್ತೆ. ಆಲ್ರೆಡಿ ನಾವು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೀವಿ, ರೈಟ್? ಫೈನ್ ಮಾಡಿಯ ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದಂತ ಎಲ್ಲಾ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾಳೆ ಬೆಳಿಗ್ಗೆಯಿಂದ ನಿಮ್ಗೆ ನಾನು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಯು ಹ್ಯಾವ್ ದ ಸ್ಟೇಟ್ ಪ್ರಿಪರೇಟರಿ ಫ್ರಮ್ 23rd of February. 23rd of February ನಿಮ್ಗೆ ಸ್ಟೇಟ್ ಪ್ರಿಪರೇಟರಿ ಇದೆ. ಸೊ 23rd February ಅಷ್ಟೊತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಿಮ್ಗೆ ಯಾವ್ಯಾವ ರೀತಿ ಕ್ವಶನ್ಸ್ ನ ಕೇಳ್ಬೋದು ಅಂತ ಐಡಿಯಾಸ್ ಕೊಡ್ತಾ ಬರ್ತೇವೆ. ಸೊ ನಮ್ಮ ಮೇನ್ ಟಾರ್ಗೆಟ್ ಬಂದು ಈಗ ನಾಟ್ ಓನ್ಲಿ ಫಾರ್ ದ ಸ್ಟೇಟ್ ಪ್ರಿಪರೇಟರಿ, ಮೇನ್ ಟಾರ್ಗೆಟ್ ಬಂದು ನಮ್ಗೆ ಪಬ್ಲಿಕ್ ಎಕ್ಸಾಮ್ ಇಸ್ ದ ಮೇನ್ ಟಾರ್ಗೆಟ್. ಸೊ 31st of March ಇಂದ ನಮ್ಗೆ ಏನಾಗುತ್ತೆ, ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಓಕೆನಾ? ಬಟ್ ನಿಮ್ಗೆ ಟೈಮ್ ಇದೆ. ಓಕೆನಾ? ಒಂದ್ ವೇಳೆ ಯಾವ್ದಾದ್ರು ಕಾನ್ಸೆಪ್ಟ್ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ ನಂತರನೂ ಕೂಡ ಡೆಫಿನೆಟ್ಲಿ ಆ ಕಾನ್ಸೆಪ್ಟ್ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಅಂಡ್ ಇನ್ಸ್ಟಾಗ್ರಾಮ್ ಗ್ರೂಪ್ ಎರಡಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಿ ನಿಮ್ ಡೌಟ್ಸ್ ಏನಿದೆ ಅಂತ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ಓಕೆ. ಎಸ್. ಈಗ ನಿಮ್ಮ ಟೈಮ್, ಏನಾದ್ರೂ ಕ್ವಶನ್ ಇದ್ರೆ ಕೇಳಬಹುದು ನನ್ನ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ನೌ. ಸಮ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮ್ಯಾಮ್ ಕ್ಯಾನ್ ಯು ಚೇಂಜ್ ದ ಟೈಮ್ ಫಾರ್ 5 ಅಂತ ಕೇಳ್ತಾ ಇದ್ದೀರಾ. ಟೈಮಿಂಗ್ಸ್ ಏನಂದ್ರೆ 5 o'clock ನಾನ್ ನಿಮ್ಗೆ ಕ್ಲಾಸ್ ನ ಶುರು ಮಾಡ್ಬೇಕಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಐ ಶುಡ್ ವೇಕ್ ಅಪ್ ಅಟ್ ಲೀಸ್ಟ್ ಅಟ್ 4:30. 4:30ಗೆ ನಾನು ವೇಕಪ್ ಮಾಡಬೇಕು. ಬಿಕಾಸ್ ನಾನು ಈ ಒಂದು ಏನು ಸಾಫ್ಟ್ವೇರ್ ನೆಲ್ಲ ಸೆಟ್ ಮಾಡ್ಕೊಂಡು ಕುತ್ಕೊಂಡು ಕ್ಲಾಸ್ ನ ಶುರು ಮಾಡ್ಬೇಕಂದ್ರೆ 5ಗೆ ಶುರು ಮಾಡ್ಬೇಕಂದ್ರೆ 4:30ಗೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇಫ್ ಐ ಸ್ಟಾರ್ಟ್ ಮೈ ಸ್ಕೆಡ್ಯೂಲ್ ಅಟ್ 4:30 till night 10 o'clock I have schedule. Okay, because see morning I'll be working in the, that means in the online platform. After that from 9 to 4:30 I will be in the school premises. Again from 5:30 to again 7 o'clock I will be training the students in the different academies. Okay, ಬೇರೆ ಕಡೆ ನಾನು 10th standard students ನ ಟ್ರೈನ್ ಮಾಡ್ತಾ ಇದ್ದೀನಿ. So difficult to get up 4:30 ಯಾಕೆ ಅಂತಂದ್ರೆ hardly I will not get time to get rest. I know that it is very important for you, but even after I'm just requesting you, please join the live at 5:30. Okay, so that it will be helpful for you. Try to start early, but maximum 5:30 gantu I'll start, children. That is the one assurance I can give. I think you don't have any other questions. So shall we end the session? So I'm going to end the session. So if you don't have any doubt, so tomorrow morning at sharp 5:30 I'll be starting the live. See you all in the tomorrow morning, children. Until then, take care, and I'll be sending this PDF in the Telegram group as well. Thank you so much for being in live. So have a nice day.